ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಧರ್ಮಸ್ಥಳದ ಸುಜಾತ ಭಟ್ ತನ್ನ ಮಗಳು ಅನನ್ಯ ಭಟ್ ಕಣ್ಮರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ದೊರೆತಿದೆ. ಸುಜಾತ ಭಟ್ ತನ್ನ ಮಗಳು ಅಂತ ತೋರಿಸಿದ್ದ ಫೋಟೋ ತನ್ನ ಸಹೋದರಿಯದ್ದು ಅಂತ ಕೊಡಗಿನ ವ್ಯಕ್ತಿ ಕ್ಲೈಮ್ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ವಿಜಯ್ ಸುಜಾತ ಭಟ್ ತನ್ನ ಮಗಳು ಅಂತ ತೋರಿಸಿದ್ದ ಫೋಟೋ ತನ್ನ ಸಹೋದರಿಯದ್ದು ಅಂತ ದಾಖಲೆ ಸಹಿತ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ತನ್ನ ತಂಗಿ ವಾಸಂತಿ ಹೆಸರನ್ನ ಸುಜಾತ ಭಟ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮುಂದೆ ಕಾನೂನು ಕ್ರಮದ ಬಗ್ಗೆ ಕುಟುಂಬದ ಜೊತೆ ಮಾತನಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ. ಯಾರು ಇದೆಲ್ಲ ಅದರಲ್ಲಿ ನಮ್ಮ ತಾಯಿ ಕೊಟ್ಟಿದ್ದಾರೆ, ನಮ್ಮ ಕೂರ್ಗಿ ಸಾಕೊಳ್ತಾರೆ, ಪತಾಕ ಅಂತ ಹೇಳ್ತೀವಿ ನಾವು. ಅದು ಐಡೆಂಟಿ ಇಲ್ಲ ಮೇಡಮ್, ಇಲ್ಲ ಮೇಡಮ್. ಹೌದು, ಬೇಸರ ಆಯ್ತು, ದುಃಖ ಆಗ್ತದೆ ಸರ್. ಯಾವ ಥರ ಬೇಸರ ಆಯ್ತು ಅಂದರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್. ನಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ, ಭಾವ ಎಲ್ಲ, ಅವ್ರ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀನಿ. ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್, ಓಕೆ, ಅಲ್ಲಿ ನರ್ಸ್ ಆಗಿದ್ಲು. ಅಲ್ಲಿ ಇವರು ಪೇಷಂಟ್ ಆಗಿ ಹೋದ್ರು, ಅಲ್ಲಿ ಆ ಥರ ಪರಿಚಯ. ಅದು ಸಹ ನನ್ನ ಹತ್ರ ಇದಿದೆ, ವಿಡಿಯೋ CDs ಇದೆ, ಓಕೆ, ಮದುವೆದು ಇದೆ. ಬೇಜಾರಾಗ್ತದೆ ಸರ್. ಯಾವ ಥರ ಅಂದರೆ ನನ್ನ ತಂಗಿ ಫೋಟೋವನ್ನು ಬೇರೆ ಯಾರೋ ಎತ್ಕೊಂಡು ಹೋಗಿ ನನ್ನ ಮಗಳು ಅಂತೇಳಿ ತೋರಿಸೋದಕ್ಕೆ ನಮಗೆ ತುಂಬ ಬೇಜಾರಾಗ್ತಾ ಇದೆ. ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಫೋಟೋಸ್. ಮಿಸ್ಯೂಸ್ ಅಂದರೆ ಅವರು ಆಲ್ಬಮಿಂದ ಕತ್ಕೊಂಡು ಹೋಗಿ ಏನೋ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಶ್ರೀವಸ್ತ ಬೆಂಗಳೂರರು, ಅವರು ಈಸ್ ಎ ಬ್ರಾಹ್ಮಿನ್. ಆ್ಯಕ್ಚುಲಿ ಈ ವಾಸ್ ಎ ಬ್ರಾಹ್ಮಿನ್. ಅಲ್ಲಿ ಮದುವೆಯಾಗಿ 1 ತಿಂಗಳಲ್ಲಿ ಮಿಸ್ ಆದ್ಲು. ಅಲ್ಲಿಂದ ಮಿಸ್ ಆಗಿಬಿಟ್ಟು ಒಂದು 24 ಡೇಸಲ್ಲಿ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಫಸ್ಟಲ್ಲಿ 24 ಡೇಸಲ್ಲಿ ಇದು ಡಿಕಂಪೋಸ್ ಬಾಡಿ ಸಿಕ್ತು ಇಲ್ಲಿ ನಮ್ಮ ಕೆದ್ದಮಳೂರು ಹತ್ರ ನದಿಯಲ್ಲಿ, ಕೊಟ್ಟೋಳಿ ಅಂತ ಹೇಳೋ ಜಾಗದಲ್ಲಿ. ಮುಂದಿನ ಕ್ರಮ ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ, ಅವ್ರ ಜೊತೆ ಮಾತಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಬೇಜಾರಾಯಿತು, ತುಂಬ ಬೇಜಾರಾಯಿತು. ನಮ್ಮ ತಂಗಿ ಫೋಟೋ ತಗೊಂಡು ಹೋಗಿ ಬೇರೆ ಯಾರೋ ಮಿಸ್ಯೂಸ್ ಮಾಡ್ತಾ ಇದ್ರಲ್ಲ ಅಂತ ತುಂಬ ಬೇಜಾರಾಯಿತು. ನಾವು ಮಾಧ್ಯಮದಲ್ಲಿ ನೋಡೇ ಗೊತ್ತಾಗಿತ್ತು, ಅದು ಮುಂಚೆ ಗೊತ್ತಾಗಿರಲಿಲ್ಲ. ಶೋಷಣೆ ಮತ್ತು ಬಡತನ ಮುಕ್ತವಾದ ಸಮಾಜ ನಿರ್ಮಾಣಕ್ಕಾಗಿ ಬದುಕಿನುದ್ದಕ್ಕೂ ಹೋರಾಟಗಳನ್ನು ನಡೆಸಿಕೊಂಡು ಬಂದ ದಿವಂಗತ ದೇವರಾಜ ಅರಸು ಅಂತಃಕರಣದ ರಾಜ್ಯಭಾರದ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದ ಮಹಾನ್ ನೇತಾರರಾಗಿದ್ದಾರೆ ಅಂತ ಮೈಸೂರು ವಿವಿಯ ಮಾಜಿ ಸಿಂಡಿಕೇಟ್ ಸದಸ್ಯರು ಹಾಗೂ ಅರಗು ಮತ್ತು ಬಣ್ಣದ ಕಾರ್ಖಾನೆ ನಿಗಮದ ಮಾಜಿ ಅಧ್ಯಕ್ಷರಾದ ಎಚ್.ಎ. ವೆಂಕಟೇಶ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲಾ ಅಹಿಂದ ಒಕ್ಕೂಟ ಮತ್ತು ಸಹಮತ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ನಗರದ ಲಯನ್ಸ್ ಸಭಾಂಗಣದಲ್ಲಿ ನಡೆದ ದಿವಂಗತ ಡಿ ದೇವರಾಜ ಅರಸು ಅವರ 110ನೇ ಜನ್ಮ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಪಿಸಿಸಿ ಮುಖಂಡರಾಗಿ ನನ್ನ ಮೊದಲನೇ ಕರ್ತವ್ಯ ಏನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡ್ಬರ್ತಕ್ಕಂಥದ್ದು. ಹಾಗಾಗಿ ನಾನು ಚುನಾವಣೆಗೆ ನಿಲ್ಲೋದಿಲ್ಲ. 224 ಕ್ಷೇತ್ರಗಳಲ್ಲೂ ಚುನಾವಣೆ ಪ್ರಚಾರವನ್ನು ಮಾಡ್ತಾರೆ. 192 ಜನ ಹಿಂದುಳಿದ ವರ್ಗಗಳಿಂದ ಬಂದಂಥವರು ಆ ಚುನಾವಣೆಗೆ ಗೆಲ್ತಾರೆ. ಅವ್ರ ಜೀವನದಲ್ಲಿ ಅವ್ರು ಪಂಚಾಯತಿ ಮೆಂಬರ್ ಆಯ್ತೀವಿ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ, ಅಥವಾ ಅವಾಗ ತಾಲೂಕು ಬೋರ್ಡ್ ಇತ್ತು, ತಾಲೂಕು ಬೋರ್ಡ್ ಸದಸ್ಯರಾಯ್ತೀವಿ ಅಂತಲೂ ಕೂಡ ಅವ್ರು ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟು ಆ ಜನಗಳಿಗೆ ಅವರು ಪರಿಚಯ ಮಾಡಿದಂಥ ರೀತಿ, ಮತ ಕೇಳಿದಂಥ ರೀತಿ ಅದೊಂದು ರೋಮಾಂಚನವಾದಂಥ ದೃಶ್ಯ. ಸಾರ್ವಜನಿಕ ಜೀವನ ಅಷ್ಟು ಸುಲಭ ಅಲ್ಲ, ಶಾಸಕರಾಗದ್ದು ಅಷ್ಟು ಸುಲಭ ಅಲ್ಲ. ಕಲ್ಯಾಣ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಒಬ್ಬ ಮುತ್ಸದಿ ರಾಜಕಾರಣಿ ಅಂತ
ದೇವರಾಜ ಅರಸರನ್ನ ಕರೀತಾರೆ. ಅವರು ಕರ್ನಾಟಕ ರಾಜ್ಯದಲ್ಲಿ ಕೇವಲ 7,000-8,000 ಜನಸಂಖ್ಯೆ ಇರತಕ್ಕಂಥ ಅರಸು ಮನೆತನದವರು. ಹಾಗಿದ್ರೂ ಕೂಡ ಸಾಮಾಜಿಕ ಜನರಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ದೀರ್ಘಕಾಲದ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಉಳುವವನೇ ಭೂಮಿಯ ಒಡೆಯ, ಮರ ಹೊರುವ ಪದ್ಧತಿಯನ್ನ ನಿಷೇಧ ಮಾಡಿದ್ರು. 16,000 ಸ್ಟೈಪಂಡಿ ನೌಕರಿಗೆ ಹುದ್ದೆ ಕೊಟ್ಟರು. ಋಣ ಪರಿಹಾರ ಕಾಯ್ದೆಯನ್ನು ಜಾರಿಗೆ ತಂದರು. ಹಾವನೂರು ಆಯೋಗವನ್ನು ರಚನೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ರು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಹೀಗೆ ಅವರು ಮಾಡಿ ಹೋಗಿರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳು ಇವತ್ತು ಕೂಡ ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ, ಹಿಂದುಳಿದ ವರ್ಗದವರು ಅಂದರೆ ದಯವಿಟ್ಟು ಮುಂದುವರೆದ ಜನಾಂಗದಲ್ಲೂ ಕೂಡ ಹಿಂದುಳಿದವರು ಇದ್ದಾರೆ. ಅದನ್ನು ಚೆನ್ನಾಗಿ ಮುಂದುಳಿದ ವರ್ಗದವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಕೆಬಿ ಸೂರ್ಯಕುಮಾರ್, ಸೋಮವಾರಪೇಟೆಯ ಕಾರ್ಮಿಕ ಮುಖಂಡ ಡಿಎಸ್ ನಿರ್ವಾಣಪ್ಪ, ಕುಶಾಲನಗರದ ಸಮಾಜ ಸೇವಕ ವಿಪಿ ಶಶಿಧರ್, ಮಡಿಕೇರಿ ನಗರಸಭೆಯ ಪೌರಸೇವಾ ಹಿರಿಯ ಸಿಬ್ಬಂದಿ ರಾಮು, ಪೊನ್ನಂಪೇಟೆ ಕಾಟ್ರಕೊಲ್ಲಿಯ ಸಮಾಜ ಸೇವಕ ಯರ್ಮು ಹಾಜಿ, ಮಡಿಕೇರಿ ನಗರಸಭೆಯ ನಿವೃತ್ತ ದಫೇದಾರ್ ಜಿಎ ಚಾಮಿ, ಕುಶಾಲನಗರದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿಯ ಸಂಯೋಜಕರಾದ ಲೀಲಾವತಿ ಹಾಗೂ ನಾಗರಹೊಳೆ ಕುಟ್ಟದ ಬುಡಕಟ್ಟು ಸಮುದಾಯದ ನಾಯಕ ಶಿವು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. 10ನೇ ತರಗತಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಗಳಿಸಿದ ಹಾಗೂ ಇನ್ನಿತರ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು. ದಕ್ಷಿಣ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ವೆಸ್ಟ್ ನೆಮ್ಮಲೆ ಗ್ರಾಮದ ಕಾಫಿ ತೋಟವೊಂದರಲ್ಲಿ ಹುಲಿಯ ಮೃತದೇಹ ಪತ್ತೆಯಾಗಿದೆ. ಹುಲಿ ವಯೋಸಹಜ ರೀತಿಯಲ್ಲಿ ಮೃತಪಟ್ಟಿರಬಹುದೆಂದು ಶಂಕಿಸಲಾಗಿದ್ದು, ಸ್ಥಳಕ್ಕೆ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಹಾಗೂ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನೆಮ್ಮಲೆ ಗ್ರಾಮದಲ್ಲಿ ಕಾಫಿ ತೋಟದೊಳಗೆ ಒಂದು ವಯಸ್ಸಾಗಿರ್ತಕ್ಕಂಥ ಒಂದು ಹೆಣ್ಣು ಹುಲಿ ಸತ್ತಿರ್ತಕ್ಕಂಥ ಮಾಹಿತಿ ಸಿಕ್ಕಿದೆ. ಈಗ ಇಲ್ಲಿಗೆ ಕೊಡಗು ಜಿಲ್ಲೆಯ CCF ಅವರು ಮತ್ತು ವನ್ಯಜೀವಿ DCF, ಅರಣ್ಯ ಇಲಾಖೆ ಸಿಬ್ಬಂದಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಉಳುವವನೇ ಭೂಮಿಯ ಒಡೆಯ, ಜೀತ ಪದ್ಧತಿ ನಿರ್ಮೂಲನೆ, ವಿದ್ಯಾರ್ಥಿ ನಿಲಯ ಸ್ಥಾಪನೆ, ಹಿಂದುಳಿದ ವರ್ಗಗಳಿಗೆ ನ್ಯಾಯ, ಎಲೆಕ್ಟ್ರಾನಿಕ್ ಸಿಟಿ ಆರಂಭ ಹೀಗೆ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದರು. ದೂರದೃಷ್ಟಿಯಿಂದ ಆಡಳಿತವನ್ನು ನಡೆಸಿ ಇಂದಿಗೂ ಸಹ ಜನಮನ್ನಣೆ ಉಳಿಸಿಕೊಂಡಿರುವುದು ಶ್ಲಾಘನೀಯವೆಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ತಿಳಿಸಿದ್ದಾರೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ನಗರದ ಗಾಂಧಿ ಭವನದಲ್ಲಿ ಬುಧವಾರ ನಡೆದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 110ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾಗವಹಿಸಬೇಕಂತ ಯಾಕೆ ಹೇಳ್ತೀವಿ ಅಂದರೆ, ಅವರು ಏನು ಕೆಲಸ ಮಾಡಿದ್ದಾರೆ, ವಿಶೇಷವಾಗಿ ಡಿ ದೇವರಾಜ ಅರಸು ಅವರು ಸಮಾಜ ಸುಧಾರಕ ಆಗಿದ್ರೆ ನಾವು ಹೇಳಕ್ಕೆ ಹೋದರೆ ಅದು ತಪ್ಪಾಗೋದಿಲ್ಲ. ಅವ್ರ ಬಗ್ಗೆ, ಅವರು ಕೊಟ್ಟಿರುವ ಸಂದೇಶ ಬಗ್ಗೆ, ಅವರು ಮಾಡಿರುವ ಕೆಲಸ ಬಗ್ಗೆ ತಮ್ಮೆಲ್ಲರಿಗೆ ಗೊತ್ತಾಗಬೇಕು. ಇವತ್ತಿಗೂ ನಮ್ಮ ಕೈಯಲ್ಲಿ ಎಲ್ಲ ಟೆಕ್ನಾಲಜಿ ಮೂಲಕ, ಇಂಟರ್ನೆಟ್ ಮೂಲಕ ಎಲ್ಲ ವಿಷಯ ಬಗ್ಗೆ ನಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಬಟ್ ಅದಕ್ಕೆ ಕೂಡ ನಾವು ಟೈಪ್ ಮಾಡಲೇಬೇಕಾಗುತ್ತೆ. ಆಟೋಮ್ಯಾಟಿಕಲಿ ಯಾವ ಮಾಹಿತಿಯನ್ನು ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಕ್ಯಾರೆಕ್ಟರ್ವನ್ನು ಸ್ಟ್ರಾಂಗ್ ಮಾಡೋಕ್ಕೆ ಅಥವಾ ನಮ್ಮ ಇದು ಜೀವನ ರೂಪರೇಖಾ ಮಾಡೋಕ್ಕೆ ಬೇಕಂತ ಅದು ಆಟೋಮ್ಯಾಟಿಕ್ಲಿ ಬರೋದಿಲ್ಲ. ಅದ್ರ ಬಗ್ಗೆ ಕೂಡ ನಿಮಗೆ ತಿಳುವಳಿಕೆ ಇರಬೇಕು, ಮಾಹಿತಿ ಇರಬೇಕು. ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಾನ್ ವ್ಯಕ್ತಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಚಿಂತನೆ ಕೂಡ ಮಾಡಬೇಕಂತ ಅದು ವಿಶೇಷವಾಗಿ ತಮ್ಮ ಎಲ್ಲರಿಗೆ ನಾವು ಮಾತಾಡ್ತಾ ಇದ್ದೀವಿ. ಮಕ್ಕಳೇ, ಅವರು ಸಮಾಜ ಸುಧಾರಕ ಹೆಂಗೆ ಆಗಿದ್ದಾರೆ ಅಂತ ನಮ್ಮ ಉಪನ್ಯಾಸಕರು ಭಾಳ ಒಳ್ಳೆ ರೀತಿಯಾಗಿ ತಿಳಿಸಿದ್ದಾರೆ. ಬಟ್ ಆ ಮೌಲ್ಯವನ್ನು ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಹೆಂಗೆ ಉಳಿಸಿದ್ದಾರೆ ಅಂತ ಅದು ನಾವು ಎಲ್ಲರೂ ತಿಳ್ಕೊಬೇಕಾಗುತ್ತೆ. ಏಕೆಂದರೆ ಒಂದು ಸೋಷಿಯಲ್ ರಿಫಾರ್ಮರ್ ಆಗಿ ಅವರು ಸುಮಾರು ಕಾನೂನು ಕೂಡ ತಂದಿದ್ದರು. ಕೆಲವು ಕಾನೂನನ್ನು ತಿದ್ದುಪಡಿ ಮಾಡಿ ಸರಿಯಾಗಿ ಜನರಿಗೆ ಒಂದು ಸಹಾಯ ಆಗುವಂಥ ಒಂದು ಕಾನೂನನ್ನು ರೂಪಿಸಿದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಎಲ್ಲರೂ ಹೇಳ್ತಾರೆ. ಬಹುಶಃ ಇವತ್ತು ಕೂತ್ಕೊಂಡ್ರೆ ಅದು ಕಲ್ಪನೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಆವಾಗ ಆ ಕಾಲದಲ್ಲಿ ಯಾವ ರೀತಿಯ ಅದು ತೊಂದರೆಗಳಿತ್ತು ಜನರಿಗೆ.
ಭೂಮಿ ಮೇಲೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಅದು ಸಿಗಬೇಕಂತ ಅದು ಕಲ್ಪನೆ ಮಾಡೋಕ್ಕೇನೆ ಕೂಡ ಆಗೋದಿಲ್ಲ. ಇವತ್ತು ಅದು ನೋನ್ ಫ್ಯಾಕ್ಟ್ ಇದೆ. ಮತ್ತು ಈಗ ನಾರ್ಮಲಿ ನಾವು ಹೇಳ್ಬೋದು ಅಂತ ಎಲ್ಲರಿಗೆ ಸಿಗಬೇಕು ಅಂತ ಸಿಗುತ್ತೆ. ಬಟ್ ಆವಾಗ ಅಷ್ಟು ಸಾವಿರಾರು ವರ್ಷದ ಪ್ರಥಾವನ್ನು ಬ್ರೇಕ್ ಮಾಡಿ ಅವರು ಒಂದು ಲ್ಯಾಂಡ್ ರಿಫಾರ್ಮ್ಸ್ ತಂದಿದ್ದಾರೆ ಅಂತ ಬಹಳ ಒಳ್ಳೆಯ ವಿಚಾರ ಇದೆ. ನೆರವನ್ನ ದೇವರಾಜ ಅರಸುರವರು ನಮಗೆ ಕೊಟ್ಟಿದ್ದಾರೆ. ಅದೇ ಕಾಲಘಟ್ಟದಲ್ಲಿ ಅವರ ಒಂದು ಕಾಲಘಟ್ಟದಲ್ಲಿ ಸಾವಿರಾರು ಲಕ್ಷಾಂತರ ನಮ್ಮ ಕರ್ನಾಟಕದಲ್ಲಿ ಪದವಿಯನ್ನು ಪಡೆದು ನಿರುದ್ಯೋಗಿಗಳಾಗಿದ್ರು. ಅವರ ಬಾಳಿಗೆ ಒಂದು ಆಶಾಕಿರಣರಾಗ್ತಾರೆ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಸ್ಟೈಫೆಂಡರಿ ವ್ಯವಸ್ಥೆಯನ್ನ ಮಾಡ್ತಾರೆ. ಆ ಸ್ಟೈಫೆಂಡರಿ ಕೊಡುವಂಥದ್ದು ನಂತರ ನಮ್ಮ ಸರ್ಕಾರ ಏನು ಮಾಡುತ್ತೆ, ಅವರನ್ನ ಕಾಯಂ ಆಗಿ ಕೂಡ ಮಾಡಿ ಸಾಕಷ್ಟು ಜನ, ಲಕ್ಷಾಂತರ ಜನ ಉದ್ಯೋಗವನ್ನು ಪಡ್ಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಆ ಸ್ಟೈಫೆಂಡರಿ ವ್ಯವಸ್ಥೆ ಏನಿದೆ ಅದು ಕಾರಣೀಭೂತ. ಈ ಸಂದರ್ಭ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಪಡೆದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಲಾಯಿತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕರಾದ ಕವಿತಾ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶೇಖರ್, ತಹಶೀಲ್ದಾರ್ ಶ್ರೀಧರ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ದೀಪಕ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿ ವ್ಯವಸ್ಥಾಪಕರಾದ ಶಿವಶಂಕರ್, ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿ ಮೋಹನ್ ಕುಮಾರ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಸೋಮವಾರಪೇಟೆಯ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ 110ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದ ಚಿಕ್ಕಾಳುವಾರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಜಮೀರ್ ಅಹಮದ್, ಸಾಮಾಜಿಕ ಪರಿವರ್ತಕ ದೇವರಾಜ ಅರಸು ಅವರು ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದರು. ಯುವಜನತೆಯ ಮೇಲೆ ಅಪಾರ ಗೌರವ, ಪ್ರೀತಿ, ನಂಬಿಕೆ ಇಟ್ಟಿದ್ರು. ಸಮಾಜದ ಎಲ್ಲ ಕ್ಷೇತ್ರದಲ್ಲೂ ಜ್ಞಾನವನ್ನು ಹೊಂದಿದ್ರು. ಸಮಾಜದ ಸದೃಢತೆಗೆ ದೂರದೃಷ್ಟಿಯನ್ನು ಹೊಂದಿದ್ರು. ಅರಸು ಅವರ ಕೆಲವೊಂದು ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ ಎಂದರು. ಇದೆಲ್ಲ ಒಂದು ಕಡೆ ಆದ್ರೆ ದೇವರಾಜ ಅರಸುರವರನ್ನ ಪೈಲ್ವಾನ್ ಅರಸು ಅಂತ ಕೂಡ ಕರಿತಿದ್ರು ಅಂತ, ದೊಡ್ಡ ಮನೆ ಅರಸು ಅಂತ ಹೇಳಿ ಕರಿತಿದ್ರು ಅಂತ. ಮೊದಲ ಬಾರಿ ದೇವರಾಜ ಅರಸುರವರ ಬಗ್ಗೆ ಮಾತನಾಡ್ತಾ ಇದ್ದೀನಿ ನಾನು. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀವಿ, ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ. ಆದ್ರೆ ದೇವರಾಜ ಅರಸುರವರ ಬಗ್ಗೆ ಮೊದಲನೇ ಸಾರಿ ಒಂದು ಅವಕಾಶ ಸಿಗ್ಬೇಕು. ಯಾಕೆಂದ್ರೆ ಓದ್ಕೊಳಕ್ ಅವಕಾಶ ಆಗುತ್ತೆ, ನಾವು ತಿಳ್ಕೊಳಕ್ ಅವಕಾಶ ಆಗುತ್ತೆ. ಹಾಗೆ ನೋಡೋದಾದ್ರೆ ದೇವರಾಜ ಅರಸುರವರು ಕಿಂಗ್ ಮೇಕರ್ ಅಂತ ಇವತ್ತು ಯಾರೆಲ್ಲ ರಾಜಕಾರಣದಲ್ಲಿ ಗುರುತಿಸ್ಕೊಳ್ತಿದ್ದಾರೆ ಹಿಂದುಳಿದ ವರ್ಗಗಳಲ್ಲಿ, ಬಂಗಾರಪ್ಪನವರ ಆದಿಯಾಗಿ, ವೀರಪ್ಪಯ್ಯ ಅವರ ಆದಿಯಾಗಿ, ಇವತ್ತು ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರ ಆದಿಯಾಗಿ ನಾವು ನೋಡೋದಾದ್ರೆ ಇವತ್ತಿನ ಈ ಮುಖ್ಯಮಂತ್ರಿಗಳ ಆಗ್ಲಿಕ್ಕೆ ಮೂಲ ಪ್ರೇರಣೆ ದೇವರಾಜ ಅರಸು. ಯಾಕೆ ಒಂದು ಪ್ರಬಲ ಸಮುದಾಯಗಳ ನಡುವೆ ಒಂದು ಯಾವುದೋ ಒಂದು ಹಿಂದುಳಿದಂತಹ ಸಮುದಾಯದಿಂದ ಬಂದು ಒಬ್ಬ ಮುಖ್ಯಮಂತ್ರಿ ಆಗೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ ಅಂತ ಹೇಳಿ ದೇವರಾಜ ಅರಸುರವರು ಕಂಡಂತಹ, ನೋಡಿ ಬಹಳಷ್ಟು ವಿಚಾರಗಳಿದೆ, ಮಕ್ಕಳಿದ್ದೀರಿ ನೀವು ಕೇಳ್ಕೋಬೇಕು. ದೇವರಾಜ ಅರಸುರವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚೆ ಏನಾಗ್ಬೋದಾಗಿತ್ತು ಅಂದ್ರೆ ಲೆಫ್ಟಿನೆಂಟ್ ಆಗ್ಬೋದಾಗಿತ್ತು ಅಂತ. ಯಾಕೆಂದ್ರೆ ಮಹಾಯುದ್ಧ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಸೈನ್ಯಕ್ಕೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ತಹಶೀಲ್ದಾರ್ KK ಕೃಷ್ಣಮೂರ್ತಿ ಅವರು, ಸಾಮಾಜಿಕ ಸುಧಾರಣೆಯ ಹರಿಕಾರರಾದ ದೇವರಾಜ ಅರಸು ಅವರು ರೈತರ ಬಾಳು ಹಸನಾಗಲು ಮುಖ್ಯ ಕಾರಣಕರ್ತರು. ಬಡವರ್ಗದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗಲೆಂದು BCM ಹಾಸ್ಟೆಲ್ಗಳನ್ನು ತೆರೆದು ಶೈಕ್ಷಣಿಕ ಸವಲತ್ತು ನೀಡಿದರು. ಅರಸು ಅವರ ಯೋಜನೆಗಳು ಇಂದಿಗೂ ಪ್ರಸ್ತುತವಾಗಿದೆ. ಮಹನೀಯರ ವಿಚಾರಗಳನ್ನು ಯುವಜನಾಂಗ ತಿಳಿದುಕೊಳ್ಳಬೇಕೆಂದರು. ತುಳಿತಕ್ಕೊಳಗಾದಂತಹ, ದೌರ್ಜನ್ಯಕ್ಕೊಳಗಾದಂತಹ, ಅಮಾನುಷಕ್ಕೊಳಗಾದಂತಹ ವರ್ಗಗಳಿಗೆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಎಲ್ಲ ರೀತಿಯಲ್ಲಿ ನ್ಯಾಯ ಸಿಗುವಂತೆ ಮಾಡಿದರು. ನೀವು ಹೇಳಿದ್ರಿ ಬರೀ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಸೀಮಿತವಾಗಿ ಏನು ಅವರಿಗೆ ಕೊಡುಗೆ ಕೊಟ್ಟು ಎಲ್ಲ ರೀತಿಯಲ್ಲಿ. ಅದೇ ರೀತಿ ನಾವು ಕಂದಾಯ ಇಲಾಖೆಯಿಂದ ಹೇಳಬೇಕು ಅಂತ ಹೇಳಿದ್ರೆ, ಉಳುವವನೇ ಭೂಮಿಯ ಒಡೆಯ. ಮೊದಲೇ
ಏನಾಯ್ತು, ಭೂ ಮಾಲೀಕರ ಹತ್ರ ಪಾಪದವರು ಹೋಗಿ, ಬಡವರ್ಗದವರು ಹೋಗಿ ಬೆಳಗಿಂದ ಸಂಜೆ ಬೆಳಿಗ್ಗೆ 4:30-5 ಗಂಟೆಗೆ ಹಾರು ಕಟ್ಟೋದು ಅಂತ ಹೇಳ್ತಾರೆ. ನಮ್ಮಲ್ಲಿ ಗೊತ್ತು ಕೃಷ್ಣಪ್ಪನಿಗೆ ಬೆಳಿಗ್ಗೆ ಹೋಗೋದು, ಏನೋ ಒಂದು ಕಾಲಿಗೀಲಿ ಕಾಫಿ ಕುಟ್ಕೊಂಡು ಹೋಗೋದು, ಹಾರು ಕಟ್ಟೋದು. ಅಲ್ಲೇನೋ ಚಿನ್ನ ಬೆಳೆಯೋದಿಲ್ಲ, ಅಲ್ಲೇನೋ ಕಾಫಿ ಮಾಡಿರ್ತಾರ, ಪೆಪ್ಪರ್ ಕಾಫಿ ಬೆಳೆದ್ಬಿಟ್ಟು ಏನೋ ಲಕ್ಷ ಸಂಪಾದನೆ ಮಾಡಲ್ಲ ವಾರ್ಷಿಕವಾಗಿ. ಗೊತ್ತು ನಮ್ಮ ಏರಿಯಾ ಸಾಹೇಬರು. ಆ ಸಾಗು ಭೂಮಿ ಉಳೋದು, ನೆಟ್ಟಿಗೆ ನೀರು ಇರಲ್ಲ, ನೀರಾವರಿ ವ್ಯವಸ್ಥೆನೂ ಇರಲ್ಲ. ಎಷ್ಟು ನಾವು ಪಿರಿಯಾಪಟ್ಟಣ, ಹುಣಸೂರು ಆ ಕಡೆ ಎಲ್ಲ ನೋಡಿದ್ರೆ. ಅರಸು ಅವರ ಜನ್ಮದಿನ ಅಂಗವಾಗಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಡಾಕ್ಟರ್ ಜಮೀರ್ ಅಹಮದ್ ಹಾಗೂ BCM ಹಾಸ್ಟೆಲ್ನಲ್ಲಿದ್ದುಕೊಂಡು PUC ವಾಣಿಜ್ಯ ವಿಭಾಗದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ರಮ್ಯಾ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ, ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ, ಆರಕ್ಷಕ ಇಲಾಖೆಯ ಸಹದೇವ್, ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಜಾಸಿಂ ಖಾನ್, ಪಟ್ಟಣ ಪಂಚಾಯಿತಿ ಸದಸ್ಯ ಶೀಲಾ ಡಿಸೋಜ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸದಸ್ಯ ಜಮೀರ್ ಖಾನ್, ರಂಗ ಕಲಾವಿದ ಭರಮಣ್ಣ, ಜೋಯಪ್ಪ ಹಾನಗಲ್ಲು, BCM ಇಲಾಖೆಯ ಮಂಜುನಾಥ್, ಶಿಕ್ಷಣ ಇಲಾಖೆಯ ಮಂಜೇಶ್, ಖಜಾನೆ ಸಹಾಯಕ ನಿರ್ದೇಶಕರು, ಭೂಮಾಪನ ಇಲಾಖಾ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ದುಷ್ಯಂತ್ ಕುಮಾರ್, ಕೊಡಗು ಚಾನಲ್, ಸೋಮವಾರಪೇಟೆ. ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ವ್ಯಕ್ತಿ ಮೃತಪಟ್ಟ ಘಟನೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆಯ ಮಾಲಂಬಿ ಜೇನುಕಲ್ಲು ಬೆಟ್ಟದಲ್ಲಿ ನಡೆದಿದೆ. ಮಾಲಂಬಿ ಗ್ರಾಮದ 53 ವರ್ಷದ ಅಯ್ಯಪ್ಪ ಮೃತಪಟ್ಟ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ತಾರೀಖು 15ರಂದು ಜೇನುಕಲ್ಲು ಬೆಟ್ಟಕ್ಕೆ ಕಣಿಲೆ ತರಲೆಂದು ತೆರಳಿದ ಸಂದರ್ಭ ಬೆಟ್ಟದ ಮೇಲಿಂದ ಕಾಲು ಜಾರಿ ಕೆಳಕ್ಕೆ ಬಿದ್ದು ಸ್ಥಳದಲ್ಲಿ ಅಯ್ಯಪ್ಪ ಮೃತಪಟ್ಟಿದ್ದಾರೆ. ಮನೆಗೆ ಹಿಂತಿರುಗದೇ ಇದ್ದಾಗ ಮನೆಯವರು, ಗ್ರಾಮಸ್ಥರು ಹುಡುಕಾಟ ನಡೆಸಿದ್ರು, ಆದರೂ ಪತ್ತೆಯಾಗಿರಲಿಲ್ಲ. ಕೊನೆಗೆ ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿರುವ ಕುರಿತು ಅಯ್ಯಪ್ಪ ಕುಟುಂಬದ ಸದಸ್ಯರು ಪ್ರಕರಣ ದಾಖಲಿಸಿದ್ರು. ಈ ನಡುವೆ ಸ್ಥಳೀಯರು ಕಾಡಿನತ್ತ ತೆರಳಿದಾಗ ಕೊಳೆತ ಸ್ಥಿತಿಯಲ್ಲಿ ಮೃತದೇಹವೊಂದು ಪತ್ತೆಯಾಗಿತ್ತು. ಸುದ್ದಿ ತಿಳಿದು ಊರಿನವರು ಹಾಗೂ ಪೊಲೀಸರು ಹೋಗಿ ಪರಿಶೀಲಿಸಲಾಗಿ ಅದು ಅಯ್ಯಪ್ಪ ಎಂಬವರ ಮೃತದೇಹ ಅನ್ನೋದು ತಿಳಿದು ಬಂದಿದೆ. ಸದ್ಯ ಮೃತದೇಹವನ್ನು ಬೆಟ್ಟದ ತಪ್ಪಲಿನಿಂದ ಹೊತ್ತು ತಂದು ಕುಟುಂಬದ ಸದಸ್ಯರಿಗೆ ಹಸ್ತಾಂತರ ಮಾಡಲಾಗಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ಮನೆಯೊಂದು ಕುಸಿದು ಕುಟುಂಬದ ಸದಸ್ಯರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಸುಂಟಿಕೊಪ್ಪದಲ್ಲಿ ನಡೆದಿದೆ. ಸುಂಟಿಕೊಪ್ಪದ ಮಧುರಂಬ ಬಡಾವಣೆಯ ದಿವಂಗತ ಜುಲೈಕಾ ಅವರ ಮನೆ ಭಾರೀ ಮಳೆ ಗಾಳಿಗೆ ಕುಸಿದಿದ್ದು, ಮನೆಯಲ್ಲಿದ್ದ 2 ಮಕ್ಕಳು ಹಾಗೂ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆ ಕುಸಿದ ಸುದ್ದಿ ತಿಳಿದ ತಕ್ಷಣ ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಸಾದ್ ಕುಟ್ಟಪ್ಪ ಹಾಗೂ ಸ್ಥಳೀಯರು ಮನೆಯಿಂದ ಕುಟುಂಬದ ಸದಸ್ಯರನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಮನೆ ಕಳ್ಕೊಂಡ ಕುಟುಂಬ ಸಂಬಂಧಿಕರ ಮನೆಗೆ ಶಿಫ್ಟ್ ಆಗಿದ್ದು, ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ. ಟೋಟಲ್ ಫ್ಯಾಮಿಲಿ ಮನೆ 2 ಕಡೆ ವಾಸ ಮಲಗಿದ ಜನ ಅವ್ರು ಏನ್ ಮಾಡಿದ್ರು ಹೊರಗಡೆ ಹೋಗಿದ್ದಾರೆ, ಕೂತ್ಕೊಂಡು ನಿಂತಿದ್ದಾರೆ. ಎಲ್ಲ ಒಂದೇ ಮನೆ ಇದೆ, ಎಲ್ಲ ಫ್ಯಾಮಿಲಿ ಮನೆ, ಎಲ್ಲ ವಾಸನೆ ಹೊಡೋದು. ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಹಿಂದುಳಿದ ವರ್ಗಗಳ ನೇತಾರ, ಧೀಮಂತ ರಾಜಕಾರಣಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ ಅರಸು ಅವರ ಮತ್ತು ಆಧುನಿಕ ಭಾರತ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ ಭಾರತದ ಡಿಜಿಟಲ್ ಕ್ರಾಂತಿಯ ಹರಿಕಾರ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ವಕ್ತಾರ ತೆನ್ನೀರ ಮೈನಾ, ಪ್ರಮುಖರಾದ VP ಸುರೇಶ್, ಪ್ರಕಾಶ್ ಆಚಾರ್ಯ,
ನೆರವಂಡ ಉಮೇಶ್, ಜಗದೀಶ್, ಕಾನಿಹಿತ್ಲು ಮಣ್ಣಪ್ಪ, ಲವ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮೊಬೈಲ್ ಫೋಟೋಗ್ರಫಿ ಪರಿಣಾಮ ವೃತ್ತಿಪರ ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್ಗಳ ಜೀವನ ದುಸ್ತರವಾಗಿದ್ದು, ಭವಿಷ್ಯದ ದಿನಗಳ ಚಿಂತೆ ಇವರನ್ನ ಕಾಡ್ತಾ ಇದೆ ಎಂದು ಕೊಡಗು ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆವರ್ತಿ ಮಹದೇವಪ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೊಡಗು ಪತ್ರಕರ್ತರ ಸಂಘ ಹಾಗೂ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದಿಂದ ಕುಶಾಲನಗರದ ಗೌಡ ಸಮಾಜದಲ್ಲಿ ಮಂಗಳವಾರ ಆಯೋಜಿಸಲಾಗಿದ್ದ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪತ್ರಿಕಾ ವೃತ್ತಿಯಲ್ಲಿ ಪತ್ರಕರ್ತರು ಹಾಗೂ ಛಾಯಾಗ್ರಾಹಕರು ಒಂದೇ ನಾಣ್ಯದ ಎರಡು ಮುಖವೆಂದು ಬಣ್ಣಿಸಿದವರು ಈ ಇಬ್ಬರ ಸಂಬಂಧ ಬಿಡಿಸಲಾಗದ ಅನುಬಂಧ ಅಂತ ಬಣ್ಣಿಸಿದರು. ತಮ್ಮ ಛಾಯಾಗ್ರಾಹಕ ವೃತ್ತಿ ಜೀವನದ ಅನುಭವವನ್ನು ವಿವರಿಸಿದವರು ನಮ್ಮ ಜೀವನದಲ್ಲಿ ಮಾನವೀಯತೆ ಗುಣಗಳನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಡಬೇಕೆಂದು ಸಲಹೆ ನೀಡಿದರು. ಅನಿಲ್ ಸರ್ ಅವ್ರನ್ನ ನಾನೊಂದು 20 ವರ್ಷದ ಹಿಂದೆ ನಮ್ಮ ಊರಿನ ಕಾರ್ಯಕ್ರಮಕ್ಕೆ ಎಷ್ಟು ಕಳಿಸ್ಬೇಕು ಅಂತ ನಾವು ಎಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಹಳ್ಳಿ ಕಾರ್ಯಕ್ರಮಗಳು ಮಾಡ್ತಿದ್ವು. ಒಬ್ಬೊಬ್ರು ಲಿಂಕ್ ಮಾಡಿ 4-5 ಲಿಂಕಲ್ಲಿ ಸರ್ ಅವ್ರನ್ನ ಭೇಟಿ ಮಾಡಿದ್ರು. ನನ್ನ ನೇರವಾಗಿ ಲಿಂಕ್ ಮಾಡೋಕ್ಕಾಗಲಿಲ್ಲ, ಅವ್ರನ್ನ ಭೇಟಿ ಮಾಡೋಕ್ಕಾಗಲಿಲ್ಲ. ಕೊನೆಗಿಲ್ಲ, HD ಅನಿಲ್ ಸರ್ ಅವರು ತುಂಬಾ ಬಿಸಿ ಇದ್ದಾರೆ, ಬರೋಕ್ಕಾಗಲ್ಲ. ನಮ್ದು ದೊಡ್ಡ ಕನಸು HD ಅನಿಲ್ ಸರ್ ಅವ್ರನ್ನ ನಮ್ಮೂರಿಗೆ ಅವ್ರನ್ನ ಎಷ್ಟೇ ಕರಿಬೇಕು ಅಂತ. ಇವತ್ತು ಆ HD ಅನಿಲ್ ಸರ್ ಅವರೇ ನನಗೆ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನನ್ನ ಅದೃಷ್ಟ ನೀವೊಂದ್ಸಲ ಗೆಸ್ ಮಾಡಿ ಬಂಧುಗಳೇ, ನಾನು ಎಂತ ಅದೃಷ್ಟವಂತ ಅಂತ. 15-20 ವರ್ಷದ ಹಿಂದೆ ಅನಿಲ್ ಸರ್ ಅವ್ರು ಹಿಂದೆ ನಾವು ಓಡಾಡ್ತಿದ್ವಿ. ಇವತ್ತು ಅಂತ ಅನಿಲ್ ಸರ್ ನಮ್ಮನ್ನ ಕರೆತವ್ರೆ ನಿಜವಾಗ್ಲೂ ನನ್ನೊಂದು ಸೌಭಾಗ್ಯ ಅನ್ಕೊಳ್ತೀನಿ. ಅವ್ರ ಜೊತೆ ಹೆಂಗಿರ್ಬೇಕು, ನಾವು ಸಂಬಂಧಗಳು ಯಾವ ತರ, ಇದೆಲ್ಲ ತಿಳಿಸ್ಕೊಟ್ಟಿದ್ದಂತ ಗುರುಗಳು ಇಲ್ಲ ಇದ್ದಾರೆ. ಹೆಚ್ಚು ಕಡಿಮೆ ಒಂದು 10-15 ವರ್ಷ ನಮಗೆ ಬದುಕು ಕೊಟ್ಟಿದ್ದಾರೆ, ನನಗೊಂದು ಅನ್ನ ಕೊಟ್ಟಿದ್ದಾರೆ. ಅವರೇ ನಮ್ಮ ವಿಶ್ವನಾಥ್ ಅವರು. ಅವರೊಂದು ಮಾರ್ಗದರ್ಶನದಲ್ಲಿ ನಾನು ಹೆಚ್ಚು ಅವ್ರ ಹತ್ರ ಒಂದು 15-20 ವರ್ಷ ಕೆಲಸ ಮಾಡ್ತೇನೆ. ಬಹಳ ನನ್ನ ತೀಡಿ ಒಬ್ಬ ಮನುಷ್ಯನಾಗಿ ಮಾಡಿದ್ರು. ಮೊದಲು ಬೆಳಿಗ್ಗೆ 2 ಗಂಟೆಗೆ ಗಣಪತಿ ಟೆಂಪಲ್ ಹತ್ರ ಇರ್ಬೇಕು ಅಂದಾಗ ತಕ್ಕಂತ 1 ಗಂಟೆ ರಾತ್ರಿಗೆ ಎದ್ದು 2 ಗಂಟೆ ರಾತ್ರಿ ನಾನು ಇಲ್ಲಿ ಇರ್ತಿದ್ವಿ. ಅಲ್ಲಿ ನಾನು ಪುತ್ತೂರು, ಸುಳ್ಯ ಆ ಕಡೆ ಹೋದೆ. ಬಹಳ ದೊಡ್ಡ ಕನಸು ನನಗೆ ಒಂದು ಫೋಟೋಗ್ರಫಿ. ಶೋಭಾ ಸ್ಟುಡಿಯೋ, ಇಲ್ಲಿ ಬಾಬಣ್ಣ ಅವರು ಶೋಭಾ ಸ್ಟುಡಿಯೋ ಇದೆ ಕುಶಾಲ, ಅಲ್ಲಿ ಕೆಲಸ ಮಾಡಿಕೊಂಡು ಡಿಗ್ರಿ ಮಾಡ್ತಿದ್ದೆ. ಅದಾದ್ಮೇಲೆ ಫೋಟೋಗ್ರಫಿಗೆ ಬಂದೆ. ಸರಿ ಬರ್ತಾ ನಾನು ಫೋಟೋಗ್ರಫಿ ಹೆಂಗಿತ್ತು ಅಂದ್ರೆ ಅವಾಗ ನೆಗೆಟಿವ್ ಕ್ಯಾಮ್ರಾ. ಊರಲ್ಲಿ ಯಾರಾದ್ರೂ ಸತ್ರೆ ನಮ್ಮ ಹಳ್ಳಿ ಕಡೆ ಸಾರಿ ಒಂದು ಕ್ಯಾಮ್ರಾ ಕೇಳ್ತೀನಿ. ಹೆಚ್ಚು ಕಡಿಮೆ 20-25 ಕಿಲೋಮೀಟರ್ಗೆ ಭಾಷೆಗಳ ಅಂತರ ಇರ್ತದೆ. ಭಾಷೆಗಳು, ಸಂಪ್ರದಾಯ, ಸಂಸ್ಕೃತಿ ಇದೆಲ್ಲ ಸ್ವಲ್ಪ ವಿಭಿನ್ನವಾಗಿರ್ತದೆ. ಹಂಗಾಗಿ ನನ್ನ ಭಾಷೆ ಸ್ವಲ್ಪ ಕೆಲವರಿಗೆ ಕಷ್ಟ ಆಗೋದು, ಮಡಿಕೇರಿ ಕಡೆಯವರಿಗೆ. ಹಾಗಾಗಿ ಆವಾಗ ಹೆಂಗಿತ್ತು ಅಂದ್ರೆ ಊರಲ್ಲಿ ಯಾರಾದ್ರೂ ಒಬ್ಬರು ಸತ್ರೆ ಅವ್ರದ್ದು ಫೋಟೋ ಇರಲಿಲ್ಲ. ಫೀಲಿಂಗ್ ಹೆಂಗಿತ್ತು ಅಂದ್ರೆ ಸತ್ರೆ ಏನೋ ಬಾಡಿ ಇರುತ್ತಲ್ಲ, ಆ ಬಾಡಿಯಿಂದ ₹100 ಇಲ್ಲ 50. ಕೊಡಗು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಬಿ ಭಾರತೀಶ್ ಮಾತನಾಡಿ, ಪತ್ರಕರ್ತರಷ್ಟೇ ಜವಾಬ್ದಾರಿ ಛಾಯಾಚಿತ್ರ ಗ್ರಾಹಕರಿಗಿದೆ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿ ಛಾಯಾಚಿತ್ರಕ್ಕಿದೆ. ಯಾವುದೇ ಛಾಯಾಚಿತ್ರವು ಸಂಬಂಧಿಸಿದ ವಿಷಯಕ್ಕೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಿರಬಾರದೆಂದರು. ಹಲವಾರು ಥರದಲ್ಲೂ ಒಂದು ವೃತ್ತಿಪರ, ಇನ್ನೊಂದು ಹವ್ಯಾಸಿ, ಹೀಗೆ ನಾವು ನೋಡ್ಬೋದು. ಅದೊಂದು ಕಾಲದಲ್ಲಿ ಭಾಷಣ ಮಾಡುವಾಗ ಹೇಳ್ತೀನಿ, 2 ಥರದ ಛಾಯಾಗ್ರಾಹಕರು ನೋಡೋದು. ಒಂದು ವೃತ್ತಿಪರ ಅಂದರೆ ಸ್ಟುಡಿಯೋಗಳಲ್ಲಿ ಇಟ್ಕೊಂಡು ವೃತ್ತಿಯನ್ನಾಗಿಸ್ಕೊಂಡು ಅದರಲ್ಲಿ ನಮ್ಮ ಜೀವನವನ್ನು ಮಾಡುವಂಥದ್ದು. ಹವ್ಯಾಸಿಗಳು ಅಂತಂದರೆ ಅವರು ಒಂದು ಕಡೆ ಪತ್ರಕರ್ತರು ಆಗಿರ್ತಾರೆ, ಅದ್ರ ಜೊತೆಗೆ ಆ ಫೋಟೋಗಳನ್ನ ಅವರ ಸ್ವಂತಕ್ಕೆ ಆಲ್ಬಮ್ ಮಾಡಿ ಇಟ್ಟಿರ್ತಾರೆ, ಮನೆಗಿಟ್ಟಿರ್ತಾರೆ, ಅದಕ್ಕೆ ತೋರಿಸ್ತಾರೆ. ಅವರಿಗೆ ಅದರಲ್ಲೇ ಆದಂಥ ಖುಷಿಗಳಿರುತ್ತೆ. ಬಹುಶಃ ಇತ್ತೀಚಿನ ದಿವಸಗಳಲ್ಲಿ ಪ್ರತಿ ಮನೆಯಲ್ಲೂ ಛಾಯಾಗ್ರಾಹಕರಿದ್ದಾರೆ. ನಮ್ಮ ಮನೆಯಲ್ಲೇ 2 ಜನ ಇದ್ದಾರೆ. ಪ್ರತಿಯೊಂದಕ್ಕೂ ಫೋಟೋ ತೆಗೆದು, ಸೆಲ್ಫಿ ತೆಗೆದು, ಹಾಕೋದು ಅದೆಲ್ಲವನ್ನ ಅಪ್ಡೇಟ್ ಮಾಡುವಂಥದ್ದು. ಬಹುಶಃ ಇವತ್ತು ಛಾಯಾಗ್ರಹಣ ತರುವಂಥದ್ದು ಪ್ರತಿ ಮನೆಯಲ್ಲಿಂದ ಒಂದೊಂದು ಮನೆಯಲ್ಲಿ 4 ಕ್ಯಾಮ್ರಾಗಳಿದೆ. ಮೊಬೈಲಲ್ಲಿ ಇರೋದ್ರಿಂದ ಎಲ್ಲರೂ ಛಾಯಾಗ್ರಾಹಕರೇ. ಅದೊಂದು ಅರ್ಥಗರ್ಭಿತ ಫೋಟೋವನ್ನು ತೆಗಿಬೇಕು ಅಂತೇಳಿದ್ರೆ ಅದಕ್ಕೊಂದು ಕೌಶಲ್ಯಯುತವಾದಂಥ ಛಾಯಾಗ್ರಹಣ ಮಾನಸಿಕತೆ ಇರಬೇಕಾಗುತ್ತೆ. ನಾವೀಗ ನೋಡ್ಕೊಂಡು ಬಂದಿವಿ, ಒಂದಷ್ಟು ಛಾಯಾಗ್ರಹಣನ ನಮ್ಮ ವಿಶ್ವಣ ಮಾಡಿದ್ರು. ಅದರಲ್ಲಿ ಅರ್ಥಗಳು ಸಾಕಷ್ಟಿದೆ. ಒಂದು ಛಾಯಾಗ್ರಹಣ, ನಿಜವಾಗ್ಲೂ ಛಾಯಾಗ್ರಹಣ ಅಂತ ಹೇಳಿದ್ರೆ ಆ ಫೋಟೋಗೊಂದು ಅರ್ಥ ಬರಬೇಕು. ಅರ್ಥಗಳು ಸಾಕಷ್ಟು ಬೇರೆ ಬೇರೆ ಬರುತ್ತೆ. ಒಂದು ಫೋಟೋ ತೆಗೆದ ತಕ್ಷಣ ಅದಕ್ಕೆ ಅವರವರ ಭಾವನೆಗಳು, ಅವರವರ ಅರ್ಥ ಮಾಡುವಂಥ ರೀತಿಗಳು ಬೇರೆ ಬೇರೆ ಇದ್ದಾಗ ಅದು ಹೊರಗೆ ಬರಬೇಕಾದ್ರೆ ಬೇರೆ ಅರ್ಥ ಬಂದಿರುತ್ತೆ. ಆದರೆ ಇವತ್ತು ಪತ್ರಕರ್ತರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಇವತ್ತು ಛಾಯಾಗ್ರಾಹಕರಿಗೂ ಇದೆ.
ದತ್ತಿ ಪ್ರಶಸ್ತಿ ದಾನಿಗಳಾದ ಪತ್ರಕರ್ತರ ಸಂಘದ ಗೌರವ ಸಲಹೆಗಾರ ಬಿಜಿ ಅನಂತಶಯನ ಅವರು ಮಾತನಾಡಿ, ಬದಲಾದ ಆಧುನಿಕ ಯುಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ಫೋಟೋ ಹಾಗೂ ವಿಡಿಯೋಗ್ರಫಿ ಕ್ಷೇತ್ರ ಸಾಕಷ್ಟು ಕಮರಿ ಹೋಗ್ತಾ ಇದೆ. ಇದರಿಂದ ಛಾಯಾಗ್ರಾಹಕರ ಹಾಗೂ ವಿಡಿಯೋ ಚಿತ್ರಗಾರರ ಭವಿಷ್ಯ ತೂಗುಯ್ಯಾಲೆಯಲ್ಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸೊ ಪತ್ರಿಕೆ ವಿತರಣೆಗೆ ನಾನು ಜೀಪಲ್ಲಿ ಶನಿವಾರ ಸಂತೆಯವರಿಗೆ ಹೋಗಿದ್ದೆ, ಕೊಡಲಿಕ್ಕೆ ಶನಿವಾರ ಸಂತೆ ಹೋಗಿ ವಾಪಸ್ ಬರುವಾಗ ಈ ತೋಟದ ಕೆಲಸದವರು ಕುಕ್ಕೆ ಇಟ್ಕೊಂಡು ರಸ್ತೆ ದಾಟ್ತಾ ಇದ್ರು. ನನಗೆ ಆಗ ಸಿಟ್ಟು ಬಂದು, ಈ ಪ್ಲಾಂಟರ್ಸ್ ಟೌನಿಗೆ ಬಂದ್ಬಿಟ್ಟು ಎಲ್ಲ ಅಂಗಡಿ ಮುಗ್ಗಟ್ಟನ್ನೆಲ್ಲ ಮುಚ್ಚಿಸ್ತಾ ಇದ್ದಾರೆ, ಕಳ್ಳರು ಅವ್ರ ತೋಟದಲ್ಲಿ ಕೆಲಸದವ್ರ ಕೆಲಸ ಮಾಡಿಸ್ತಿದ್ದಾರೆ. ಅದಕ್ಕೆ ಜೀಪ್ ನಿಲ್ಲಿಸ್ಬಿಟ್ಟು ಒಬ್ಬ ಅಮ್ಮ ಕರ್ದೆ ಅವ್ರನ್ನ, ಏನು ಈ ತರ ಕೆಲಸ ಮಾಡ್ತಿದ್ದೀರ ರಜೆ ಇಲ್ಲ ಅಂತ ಹೇಳಿಕೆ. ಆಗ ಅವಳು ಆ ಕುಕ್ಕೆ ಹಿಡ್ಕೊಂಡು ಹೀಗೆ ತಿರುಗಿದ್ಲು. ಆ ಸೀನ್ ಎಂತ ಚಂದ ಬರ್ತದೆ, ಎಡಗೈಲಿ ಫೋಟೋ ಕ್ಯಾಮೆರಾ ತೆಗೆದ್ಬಿಟ್ಟು ಒಂದು ಫೋಟೋ ತೆಗೆದಿದೆ. ಸೊ ಅದನ್ನ ತಂದ್ಬಿಟ್ಟು ಇದೇ ಕುಶಾಲನಗರದಲ್ಲಿ ಲಿಕಾರ್ಡ್ನಲ್ಲಿ ಸ್ಟುಡಿಯೋದಲ್ಲಿ ವಾಶ್ ಮಾಡಿ ಅದಕ್ಕೆ ಫಸ್ಟ್ ಪ್ರೈಸ್ ಸಿಕ್ತು. ಹಾಗೆ ಅದನ್ನೊಂದು ನೆನ್ಪು ಮಾಡ್ಕೊಳ್ಳಿಕ್ಕಷ್ಟೇ, ನಾಸ್ಟಾಲ್ಜಿಕ್ ನಮಗೆ ನೆನ್ಪು ಹಾಗೆ ಬರುತ್ತೆ ಉಳಿತೆ ಅಂತ ಹೇಳೋದಕ್ಕೋಸ್ಕರ ಹೇಳಿದೆ. ಎಲ್ಲರೂ ತುಂಬಾ ಚಂದ ವಿಭಿನ್ನವಾಗಿ ಅವರದೇ ಶೈಲಿಯಲ್ಲಿ ಸುಂದರವಾಗಿ ಮಾತಾಡಿದ್ದಾರೆ. ನನ್ನ ಮಾತು ಸೀರಿಯಸ್ ಅಂದ್ರೆ ದಯವಿಟ್ಟು ಅಂತ ಭಾವಿಸಬೇಡಿ. ಸೊ ವಿಘ್ನೇಶ್ ಅವರಿಗೆ ಬಹುಮಾನ ಸಿಕ್ಕಿದೆ. ಈಗ ಪ್ರಶಸ್ತಿಗಳು ಬಹುಮಾನಗಳು ಅಂತ ಹೇಳಿದ್ರೆ ಹಣ ನೀಡಿದ್ರೆ ಸಿಗುವಂತ ಕಾಲದಲ್ಲಿ ಒಂದು ಅರ್ಹರಿಗೆ ಒಂದು ಪ್ರಶಸ್ತಿ ಸಿಕ್ಕಿದ್ರೆ ಕೊಟ್ಟವರಿಗೆ ನಿಜಕ್ಕೂ ಕೂಡ ತೃಪ್ತಿ ಆಗುತ್ತೆ. ಹಿಂದಿನಿಂದಲೂ ಫೋಟೋಗ್ರಫಿಯಲ್ಲಿ ಬಹುಮಾನಗಳನ್ನ ಪ್ರಶಸ್ತಿ ಕೊಟ್ಟಿರುವ ವಿಘ್ನೇಶ್ ಅವರಿಗೆ ಸಿಕ್ಕಿದ್ದು ನಿಜಕ್ಕೂ ಕೂಡ ತುಂಬಾ ಸಂತಸ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಈ ಸಂದರ್ಭ ನನ್ನ ಮಗಳು ಹ್ಯಾಪಿ ಟೀತ್ ಅಂತ ಡೆಂಟಲ್ ಕ್ಲಿನಿಕ್ ಇದೆ ಮಡಿಕೇರಿಯಲ್ಲಿ, ಅವಳಿಗೂ ಸ್ವಲ್ಪ ಹೆಸರಲ್ಲಿ ವ್ಯಾಪಾರ ಇನ್ಕ್ರೀಸ್ ಆಗಲಿ ಹೇಳೋದಕ್ಕೋಸ್ಕರ ಅದನ್ನ ಕೊಟ್ಟಿರೋದು. ಯಾರಿಗಾದ್ರೂ ವಿಶೇಷವಾದ ಇದು ಬೇಕಿದ್ರೆ ಡೆಂಟಲ್ ಈಗೆಲ್ಲ ಸಿಕ್ಕಾಪಟ್ಟೆ ಕ್ಲಿಪ್ಸ್ ಹಾಕ್ತಾರೆ ನೋಡಿ, 3 ಲಕ್ಷ 6 ಲಕ್ಷದವರೆಗೂ ಕೂಡ ಆಗ್ತಾರೆ, 19-20 ಸಾವಿರದಿಂದ ಕೂಡ ಆಗುತ್ತೆ. ಅವಳಿಲ್ಲಿ ಡಾಕ್ಟರ್ ಗಣಪತಿ ಇದ್ರಲ್ಲ, ಅಲ್ಲಿಗೂ ಕೂಡ ಬರ್ತಾರೆ ತಿಂಗಳಿಗೆ ಒಂದ್ಸಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನಲ್ಲಿ. ಮತ್ತೆ ಈ ಛಾಯಾಚಿತ್ರಗಳು ಅದೊಂದು ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ಸುಂದರವಾದ ಸ್ಥಾನವಿದೆ ನಮ್ಮ ಸಮಾಜದಲ್ಲಿ. ಈಗ ರಾಕೇಶ್ ಅವರೆಲ್ಲರಿಗೆ ಎಲ್ಲರೂ ನಮ್ಮ ಮನೆಯಲ್ಲಿ ಅಷ್ಟೆಷ್ಟು ಫೋಟೋಗ್ರಾಫರ್ಸ್ ಮೊಬೈಲ್ ಯಾರ ಹತ್ರ ಇರುತ್ತೆ, ಎಲ್ಲರ ಹತ್ರವೂ ಕೂಡ ಆಕ್ಚುಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಹೆದರ್ಬೇಕಾದಷ್ಟು, ಎಷ್ಟು ತಿಳ್ಕೊಳ್ಬೇಕಾದಷ್ಟು ಚೆನ್ನಾಗಿಯೂ ಕೂಡ ಎಷ್ಟೋ ಮಂದಿಗಳಿದ್ದಾರೆ. ಅದಕ್ಕೆ ಉತ್ತಮ ಉದಾಹರಣೆ 79 ವರ್ಷದ ನಮ್ಮ ಭಾಗ್ಯದಲ್ಲಿ ಮಾಡಿದ್ರು. ಅವರು ಫಸ್ಟ್ ಬಹುಮಾನ ತಗೊಳ್ಬೇಕಾದ್ರೆ ಒಂದು ರೀಲ್ ಮಾಡಿಬಿಟ್ಟು ಯೋಚನೆ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅದರಲ್ಲಿ ಆಸಕ್ತಿ ಇದೆ ಮತ್ತು ಎಷ್ಟು ಸುಲಭವೂ ಕೂಡ ಆಗಿದೆ ಅಂತ ಹೇಳೋದು. ಎಷ್ಟು ಚಂದದ ಇಕ್ವಿಪ್ಮೆಂಟ್ಸ್, ಮೊಬೈಲ್ಸ್ ಇತ್ಯಾದಿ. ಉದ್ಯಮಿ ಹೆನ್ರಿಕ್ ಮಾರ್ಟಿನ್ ಮಾತನಾಡಿ, 2000ರ ಆಸುಪಾಸಿನಲ್ಲಿ ಒಂದು ಫೋಟೋ ಬೇಕಾದ್ರೆ 10 ದಿನ ಕಾಯಬೇಕಾಗಿತ್ತು. ಆದರೆ ಈಗ ಕೆಲವೇ ಕ್ಷಣಗಳಲ್ಲಿ ಛಾಯಾಚಿತ್ರ ಲಭ್ಯವಾಗ್ತಾ ಇದೆ. ಬದಲಾದ ತಂತ್ರಜ್ಞಾನದ ಪ್ರಭಾವ ಇದಾಗಿದೆ ಎಂದರಲ್ಲದೆ ಛಾಯಾಚಿತ್ರದ ನವ ತಾಂತ್ರಿಕತೆಯಿಂದ ಒಳಿತು ಹಾಗೂ ಕೆಡುಕುಗಳಿದೆ ಎಂದರು. ಬಿಸ್ನೆಸ್ ಆಗಿ CCTV ಕೆಲಸ ಸ್ಟಾರ್ಟ್ ಮಾಡುವಾಗ ಮಡಿಕೇರಿಯಲ್ಲಿ ಕೂಡ ನಮಗೆ ಕೆಲಸಕ್ಕೆ ಬೇಕಾಗಿರಲಿಲ್ಲ. ನಾನು ಅಂದರೆ CC ಕ್ಯಾಮರಾ ಅನಿಲ್ ಸರ್ ಹೇಳಿದ್ರಲ್ಲ, CC ಕ್ಯಾಮರಾ ಕೆಲಸ ಶುರು ಮಾಡಿದೆ. ಅದಕ್ಕೆ ಮುಂಚೆ ಇನ್ನೊಂದು ಮಾತಾಡಬೇಕು ಅಂದರೆ ಶನಿವಾರ ಸಂತೆ ಸ್ಟೋರಿಂಗ್ ಮುಗಿಸಿ ಮನೆಯಲ್ಲಿ ಸ್ಟುಡಿಯೋ ಟೈಮಲ್ಲಿ ಶಾಂತಲಾ ಸ್ಟುಡಿಯೋ ಅಂತ ಒಂದಿತ್ತು. ಶಾಂತಲಾ ಸ್ಟುಡಿಯೋ ಮಹೇಶ್ ಅವರು ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋದ್ರೆ ಸರ್ ಹೇಳಿದಂಗೆ ಯಾವುದೋ ಫಂಕ್ಷನ್ ಬಂದರೆ ಒಂದು 4 ಹುಡುಗಿರು ಹುಡುಗರು ಎಲ್ಲರೂ ಹಾಯ್ ಬಾಯ್ ಹೇಳಲಿಕ್ಕೆ, ಜೊತೆಗೆ ಒಂದು ಲೈಟ್ ಹಿಡಿಲಿಕ್ಕೆ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ರು. ಎಕ್ಸ್ಟ್ರಾ ಏನಾದರೂ ಒಂದು ಕ್ಲಿಕ್ ಮಾಡಿದರೆ ತಲೆ ಹೊಡಿತಾ ಇದ್ದಾರೆ. ಯಾಕಂದರೆ ಒಂದು ರೀಲ್ ವೇಸ್ಟ್ ಆಗ್ತಾ ಇತ್ತು. ಅದ್ರ ಜೊತೆ ನಮ್ಮ ರೂಮ್ ಒಳಗಡೆ ಡಾರ್ಕ್ ರೂಮ್ ಅಂತ ಏನಾಗಿತ್ತು. ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್ ಮಾತನಾಡಿ, ಛಾಯಾಗ್ರಹಣ ಹಾಗೂ ವಿಡಿಯೋ ಗ್ರಾಹಕರು ಯಾವುದೇ ಸಭೆ ಸಮಾರಂಭ ಸೇರಿದಂತೆ ಹಲವು ಸಮಾರಂಭದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾರೆ. ಅವರಿಂದಾಗಿ ನಮ್ಮ ಪದ್ಧತಿ ಪರಂಪರೆ ಆಚರಣೆಗಳು ಮುಂದುವರಿದುಕೊಂಡು ಬರ್ತಾ ಇದೆ ಎಂದರು. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ HT ಪ್ರಾಸ್ತಾವಿಕವಾಗಿ ಮಾತನಾಡಿ, ಒಂದು ಚಿತ್ರ 1000 ಪದಗಳಿಗೆ ಸಮ. ಛಾಯಾಚಿತ್ರವಿಲ್ಲದೆ ಸುದ್ದಿಗಳು ಅಪೂರ್ಣವಾಗಿರುತ್ತವೆ ಎಂದರು. ಕೆಲವರಿಗೆ ಫೋಟೋ ತೆಗೆಸಿಕೊಳ್ಳುವುದು ಖುಷಿಯಾದರೆ ಮತ್ತೆ ಕೆಲವರಿಗೆ ಫೋಟೋ ತೆಗೆಯುವುದೇ ಖುಷಿ.
ಇವರಿಬ್ಬರ ಸಂಗಮವೇ ಇಂದಿನ ವಿಶ್ವ ಛಾಯಾಗ್ರಹಣ ಕಾರ್ಯಕ್ರಮ ಎಂದರು. ಎಲ್ಲರೂ ಹೇಳಿದಾಗೆ ಪತ್ರಕರ್ತರು ಹಾಗೂ ಛಾಯಾಗ್ರಹಣಕ್ಕೂ ಅವಿನಾಭಾವ ಸಂಬಂಧ ಎರಡು ಇಲ್ಲದಿದ್ರೂ ಕೂಡ ನಮ್ಮ ಸಮಾಜದಲ್ಲಿ ಆಗುಹೋಗುಗಳನ್ನ ತಿಳಿಸುವಂಥದ್ದು ತುಂಬಾ ಜಂಜಾಟಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮನ್ನ ಈ ಒಂದು ಸಮಾಜನ ಈ ಒಂದು ಕಾರ್ಯಕ್ರಮಕ್ಕೆ ಬಿಟ್ಕೊಡ್ಬೇಕು ಅಂತೇಳಿ ನಮ್ಮ ಸಂಘದವರು ಹಾಗೂ ನಮ್ಮ ಭಾವನದಿಂದ ವಿಷ್ಣುಕುಮಾರ್ ಅವರು ಕೇಳಿದಾಗ ಉಚಿತವಾಗಿ, ಯಾಕೆಂದ್ರೆ ಯಾವುದೇ ಒಂದು ಆದಾಯ ಇಲ್ಲದಂತ ಒಂದು ಪತ್ರಕರ್ತರ ಸಂಘಟನೆ ಇರ್ಬೋದು, ಛಾಯಾಗ್ರಾಹಕರ ಸಂಘಟನೆ ಇರ್ಬೋದು, ಆದಾಯ ಇಲ್ಲದ ಕಾರಣ ಈ ಒಂದು ಸಮಾರಂಭಕ್ಕೆ ಉಚಿತವಾಗಿ ನೀಡಲಿಕ್ಕೆ ನನ್ನ ಎಲ್ಲ ಸಮಿತಿಯವರು ಕೂಡ ಒಪ್ಪಿ ಈ ಸಂದರ್ಭದಲ್ಲಿ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಈ ಒಂದು ದಿವಸ ಮುಂದೆ ಕೂಡ ಹೆಚ್ಚೆಚ್ಚಾಗಿ ಬೆಳೀಲಿ, ಎಲ್ಲರಿಗೂ ಶುಭವಾಗಲಿ ಹಾರೈಸ್ತಾ. ಬಿಜೆಪಿ ಯುವ ಮುಖಂಡ ಹೇರೂರು ಚಂದ್ರಶೇಖರ್, ಗುಡ್ಡೆಹೊಸೂರು ಪಂಚಾಯಿತಿ ಯೂತ್ ಸಂಘಟನೆಯ ಎಂಎಸ್ ರಂಜಿತ್, ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಸದಸ್ಯ ನಿತ್ಯಾನಂದ ಕುಡಿಕಲ್ ಈ ಸಂದರ್ಭ ಮಾತನಾಡಿದರು. ಒಂದು ಸಣ್ಣ ಒಂದು ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ. ಗುಡ್ಡೆಹೊಸೂರು ಪಂಚಾಯಿತಿ ಅಲ್ಲಿ ಒಂದು ಸಮಾಜ ಸೇವೆ ಥರ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ವಿ. ನಿಂಗೆ ಅಕ್ಕಿ ಕಾಳು ಕೊಡ್ತೇನೆ ಅಂತ ಅಂದೆ. ಹಾಗೆ ನಮ್ಮ ಬೆಕ್ಕುಗಳು ಎಲ್ಲವೂ ಪ್ರೀತಿ ಮಾಡ್ತವೆ. ಆಗ ಅದೇ ಸ್ವರ್ಗ. ಹಳ್ಳಿ ಪ್ಯಾಟಲ್ಲಿರುವಂಥ ಕೊಳಕಿಲ್ಲ, ಚಕಟವಾಗಿರುತ್ತೆ, ಚಂದವಾಗಿರುತ್ತೆ. ಆದರೆ ಅನುಭವಿಸುವ ಮನಸ್ಸು, ಸಂತೋಷ ಪಡುವಂಥ ಕಣ್ಣುಗಳು ಬೇಕೇ ಬೇಕು. ನಾನು ಹಿಂದಿ, ಇಂಗ್ಲೀಷ್, ಸಂಸ್ಕೃತ, ಕನ್ನಡ ಎಲ್ಲದರಲ್ಲೂ ಸ್ಕಾಲರಿ. ನಾನು ಬಡಿತೀನಿ, ಕತೆ ಹೇಳ್ತೀನಿ, ರೇಡಿಯೋದಲ್ಲಿ ಮಾತಾಡ್ತೇನೆ, ಇಂಥ ಸ್ಪರ್ಧೆಗಳು ಏನಾದರೂ ಇದ್ರೂ ಹೋಗ್ತೀನಿ. ನನಗೆ ನನ್ನಲ್ಲಿ ಸಂತೋಷ ಪಡುವಂಥ 2 ಪ್ರತಿಭಾವಂತರಾದ ಮಕ್ಕಳಿದ್ದಾರೆ. ನಾನು ಅಮ್ಮ ಹುಟ್ಟಿ ಬರುವಾಗ ನನ್ನ ಮಗಳು ಹೇಳಿದ್ದು, ಅಮ್ಮ ರೇಟ್ ಮಾಡಿಬಿಡೋಣ ಅಂತ. ನಾನು ಅದೇ ಪ್ಲಾಸ್ಟಿಕ್ ಹಾಕಿಕೊಂಡಿದ್ದೆ, ಅದು ಮಣ್ಣು ಆಗಿತ್ತು. ಒಂದು ಅದು ಆಯ್ತಪ್ಪ, ಚಂದದ ಮಳೆ ಬಂತು, ಚಂದದ ಮಳೆ ಬಂತು. ನಾವು ದಿನಾಲು ಹಾಡು ಹೇಳ್ಕೊಳ್ತೀವಿ. ಬಂತು ಬಂತು ಚಂದದ ಮಳೆ, ಅಂದದ ಮಳೆ, ಕೆಸರಾಯ್ತು ಭೂಮಿಯೆಲ್ಲ. ಜಿಗಳೆಗಳು ಹುಟ್ಟಿದವು, ಕಚ್ಚಿದವು, ಕಾಲನ್ನು ಕುಡಿದವೋ ರಕ್ತವನ್ನು. ಆದರೂ ಅದು ಕೂಡ ಸಂತೋಷವೇ. ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಘ್ನೇಶ್ ಭೂತನಕಾಡು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭ ಅನಂತಶಯನ ಅವರು ತಮ್ಮ ಪುತ್ರಿ ಡಾಕ್ಟರ್ ಅನುಶ್ರೀ ಅವರ ಹ್ಯಾಪಿ ಟೀತ್ ಕ್ಲಿನಿಕ್ ಹೆಸರಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ಮಾನವೀಯ ಛಾಯಾಚಿತ್ರ ಸ್ಪರ್ಧೆಯ ವಿಜೇತರಾದ ವಿಘ್ನೇಶ್ ಭೂತನಕಾಡು, ಕೊಡಗು ಪತ್ರಕರ್ತರ ಸಂಘದಿಂದ ಆಯೋಜಿಸಲಾದ ಸುದ್ದಿ ಚಿತ್ರ ಸ್ಪರ್ಧೆಯ ವಿಜೇತರಾದ ಕೆಎಸ್ ಅನಿಲ್, ಗುಡ್ಡೆಮನೆ ವಿಶ್ವಕುಮಾರ್, ವಿಡಿಯೋಗ್ರಫಿಯಲ್ಲಿ ಮೊಹಮ್ಮದ್ ಹನೀಫ್, ಉಷಾ ಪ್ರೀತಂ, ಸಾರ್ವಜನಿಕರಿಗೆ ಆಯೋಜಿತಗೊಂಡಿದ್ದ ರೀಲ್ಸ್ ಸ್ಪರ್ಧೆಯ ವಿಜೇತರಾದ ಭಾಗೀರಥಿ ಹುಲಿತಾಳ, ರಮ್ಯಾ ಮಾಚಾಯಿ ಅವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಜಿಲ್ಲಾ ಪತ್ರಕರ್ತರ ಸಂಘದಿಂದ ಛಾಯಾಗ್ರಾಹಕರಾದ ಮೊಹಮ್ಮದ್ ಹನೀಫ್ ಹಾಗೂ ಸಂದೀಪ್ ಅವರನ್ನು ಸನ್ಮಾನಿಸಲಾಯಿತು. ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದಿಂದ ಪುಲಿಯಂಡ ರಾಮದೇವಯ್ಯ ಜ್ಞಾನಗಂಗಾ ಶಾಲೆಯ ಹೆಸರಲ್ಲಿ ಸಂಘದಲ್ಲಿ ಹಿರಿಯ ಪತ್ರಕರ್ತರಿಗೆ ಸ್ಥಾಪಿಸಿರುವ ದತ್ತಿ ಪ್ರಶಸ್ತಿಯಿಂದ ಸುಂಟಿಕೊಪ್ಪದ ಹಿರಿಯ ವರದಿಗಾರ ಕೆಎಚ್ ಶಿವಣ್ಣ ಅವರಿಗೆ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭ ಸಂಘದ ನವೀನ್ ಚಿನ್ನಪ್ಪ ಅವರನ್ನ ವಿಡಿಯೋಗ್ರಫಿ ಕ್ಷೇತ್ರದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ನಿರ್ದೇಶಕರಾದ ಗುಡ್ಡೆಮನೆ ವಿಶ್ವಕುಮಾರ್ ಅವರಿಂದ ಛಾಯಾಚಿತ್ರಗಳ ಆಕರ್ಷಕ ಪ್ರದರ್ಶನ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಸಿಲ್ವೆಸ್ಟರ್, ಕೆ ತಿಮ್ಮಪ್ಪ, ನವೀನ್ ಚಿನ್ನಪ್ಪ ಪಾಲ್ಗೊಂಡಿದ್ದರು. ಚುನಾವಣೆಯಲ್ಲಿ ಸ್ಪರ್ಧಿಸದ ವ್ಯಕ್ತಿಗೆ ನೇರ ನೇಮಕಾತಿ ಮೂಲಕ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ ಅಂತ ಎಮ್ಮೆಮಾಡಿನ ಜುಬೇರ್ ಗಂಭೀರ ಆರೋಪ ಮಾಡಿದ್ದಾರೆ. ಕಳೆದ ಕೆಲವು ತಿಂಗಳ ಹಿಂದೆ ನಾಪೋಕ್ಲು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಾಪೋಕ್ಲುವಿನ ಕೆಎ ನಿಜಾರ್ ಹಾಗೂ ಎಮ್ಮೆಮಾಡಿನಿಂದ ನಾಪೋಕ್ಲು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ತಾನು ಸ್ಪರ್ಧೆ ಮಾಡಿದ್ದೇನೆ. ಆದರೆ ಫಲಿತಾಂಶದಲ್ಲಿ ನಿಜಾರ್ ಅವರು ಗೆಲುವನ್ನು ಸಾಧಿಸಿದ್ರು.
ಚುನಾವಣೆ ನಡೆದ ಬಳಿಕ ನಿಜಾರ್ ಅವರು ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ರು. ಚುನಾವಣೆಯಲ್ಲಿ 2ನೇ ಸ್ಥಾನವನ್ನು ಪಡೆದು ಉಪಾಧ್ಯಕ್ಷನಾಗಿದ್ದ ತಾನು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕಿತ್ತು. ಆದರೆ ಇತ್ತೀಚಿನ ಬೆಳವಣಿಗೆ ನೋಡಿದಾಗ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರುವ 3ನೇ ವ್ಯಕ್ತಿಯಿಂದ ನೇರ ನೇಮಕಾತಿ ಮಾಡಿ ಶಾಸಕ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಅಧ್ಯಕ್ಷ ಸ್ಥಾನದ ಗದ್ದಿಗೆ ಏರಿಸಿರುವುದು ಸರಿಯಲ್ಲ ಅಂತ ಜುಬೈರ್ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಜುಬೈರ್ ಮಾಡಿ ಮಾತಾಡ್ತಾ ಇರೋದು. ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಒಂದು 8-9 ತಿಂಗಳ ಹಿಂದೆ ಒಂದು ಎಲೆಕ್ಷನ್ ನಡೆದಿತ್ತು ಯೂತ್ ಕಾಂಗ್ರೆಸ್. ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಾಪೋಕ್ಲ್ ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ. ಅದು ನಾಪೋಕ್ಲಲ್ಲಿ ಬಂದು ನಮ್ಮ ನಿಸಾರ್ ಅವರು ಪಾರ್ಟಿಸಿಪೇಟ್ ಮಾಡಿದರು. MA ಮಾಡಿದ್ದ ನಾಪೋಕ್ ಬ್ಲಾಕಿಗೆ ನಾನು ಕೂಡ ಮಾಡಿದ್ದೆ. ಸೊ ಈಗ ಮೊನ್ನೆ ಸದ್ಯ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ, ಯೂತ್ ಕಾಂಗ್ರೆಸ್ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಒಂದು ಪೋಸ್ಟ್ ಹರಿದಾಡ್ತಾ ಇತ್ತು. ಏನಂದರೆ, ಯಾರು ಚೆಟ್ಟಿಮಾನಿ ಅವರಿಗೆ ಏನೋ ಒಂದು ಹಂಸ ಎಂಬವರಿಗೆ ಈ ಅಧ್ಯಕ್ಷ ಸ್ಥಾನ, ಬ್ಲಾಕ್ ಅಧ್ಯಕ್ಷ ಸ್ಥಾನ ಕೊಟ್ಟಂತೇಳಿ. ಇದು ಏನು ವಿಷಯ, ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕಂದ್ರೆ ಪಾರ್ಟಿಸಿಪೇಟ್ ಮಾಡಿರೋದು ನಾವಿಬ್ಬರು, ನಿಜಾರ್ ಮತ್ತೆ ನಾನು. ಇದು ಇಬ್ಬರ ಜಗಳ 3ನೇ ಲಾಭ ಅಂತಂಗೆ ಒಬ್ಬರನ್ನು ಬೇರೆ ಒಂದು ಅನಾಮಿಕ ವ್ಯಕ್ತಿಯನ್ನು ತಗೊಂಡು ಬಂದು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೆ. ಇದು ಏನು ಪಾರ್ಟಿಯಲ್ಲಿ ನಮ್ಮ MA ಮಾಡೋ ಜನತೆಗೆ ಆಗುವಂತಹ ಒಂದು ಕಡೆಗಣನೆ ಅಂತ ನಮಗೂ ಅನಿಸ್ತಾ ಇದೆ. ಸೊ ಇದರಲ್ಲಿ ಕರೆಕ್ಟಾದ ಒಂದು ತೀರ್ಮಾನ ತಗೊಳ್ಬೇಕಾಗಿ ಡೈರೆಕ್ಟಾಗಿ ಎಸ್ ಪೊನ್ನಣ್ಣ ಸರ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಏನಂದ್ರೆ, ಈಗ ಪಾರ್ಟಿಸಿಪೇಟ್ ಮಾಡಿರೋದು ನಾವು, ಅದರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸರಿಗೂ ಗೊತ್ತಿದೆ. ಒಂದು ಮತ ಹಾಕ್ಬೇಕಂದ್ರೆ ಒಂದು 50 ರೂಪಾಯಿ ಕೂಡ ಅದಕ್ಕೆ ಖರ್ಚಿತ್ತು. ನಾವು ಖರ್ಚು ವೆಚ್ಚ ಎಲ್ಲ ಮಾಡಿ ನಾವು ಕೂಡ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ಇದೀಗ 3rd ಪರ್ಸನ್ ತಗೊಂಡು ಬಂದು ನೀವು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದೀರಾ. ಇದರ ಕತೆ ಏನು ಅಂತ ನಮಗೂ ನಮ್ಮ ಬೆಂಬಲಿಗರಿಗೆ ಏನು ಗೊತ್ತಾಗ್ತಾ ಇಲ್ಲ, ಏನು ವಿಷಯ ಅಂತ. ಸೊ ಅದಕ್ಕೆ ಒಂದು ಕರೆಕ್ಟಾದ ಒಂದು ರೀಪ್ಲೈ ಕೂಡ ನಾವು ನಿಮ್ಮಿಂದ ಬಯಸ್ತಾ ಇದ್ದೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಇದೇ ಡಿಸೆಂಬರ್ ಜನವರಿಯಲ್ಲಿ ನಮಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಎಲೆಕ್ಷನ್ ಬರ್ತಾ ಇದೆ. ಸೊ ಅದರಲ್ಲಿ ಯಾಕಂದರೆ MA ಮಾಡೋ ಜನತೆ ಮೂರ್ಖರಲ್ಲ. MA ಮಾಡೋ ಜನತೆ ಕರೆಕ್ಟ್ ಶಾರ್ಪ್ ಮೈಂಡ್ ಅವರು, ಎಲ್ಲ ಗೊತ್ತಿದೆ ಅವರಿಗೆ. ಯಾಕಂದರೆ ಇದೇ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದ ನಮ್ಮ ಪಂಚಾಯತಲ್ಲೂ ಕೂಡ ಒಂದ್ಸಲ ಕಿತ್ತು ಬಿಸಾಕಿ ನಾವು BJPಗೂ ಕೂಡ ಕೊಟ್ಟಿದ್ದೆ. 7 ಸೀಟು ಕೂಡ BJPಗೆ ಕೊಟ್ಟಿದ್ದೆ. ಸೊ ಆಗ ನೀವು ಕೂಡ ಸ್ವಲ್ಪ ಥಿಂಕ್ ಮಾಡಬೇಕು. MA ಮಾಡೋ ಜನತೆ ಏನಲ್ಲ ಮೂರ್ಖರಲ್ಲ, ಪಕ್ಕ ಶಾರ್ಪ್ ಮೈಂಡ್ ಅವರು, ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಿದೆ. ಸೊ ನೋಡೋಣ, ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರ್ತಾ ಇದೆ. B.Pharmಗೂ ನಮ್ಮ ಇಲ್ಲಿ ಸುಮಾರು ಆಕಾಂಕ್ಷಿಗಳು ಕೂಡ ಇದ್ದಾರೆ. 4-5 ಆಕಾಂಕ್ಷಿಗಳು ತಾಲೂಕ್ ಪಂಚಾಯತ್ B.Pharmಗೂ ಕೂಡ ವೇಟಿಂಗ್ ಅಲ್ಲಿ ಇದ್ದಾರೆ. 100% ನಾವು ಮಾಡೇ ಮಾಡ್ತೀವಿ. ಇದಕ್ಕೆ ತಕ್ಕ ಉತ್ತರ ನಾವೇನ್ ಮಾಡ್ತೀವಿ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ 100% ಕೊಟ್ಟೇ ಕೊಡ್ತೀವಿ. ಯಾಕಂದ್ರೆ ಒಂದು ಅನಾಮಿಕ ವ್ಯಕ್ತಿ 2% ಒಬ್ಬರಿಗೆ ಒಂದು ಸ್ಥಾನ, ಅಧ್ಯಕ್ಷ ಸ್ಥಾನ ಅವರಿಗೆ ಅದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಬರಬೇಕಾಗಿದ್ದು ಉಪಾಧ್ಯಕ್ಷರು, ಅದು ಪಕ್ಕ. ಯಾಕಂದ್ರೆ ಈಗ ಅವನು ನಿಸಾರ್ ಇಲ್ಲ ಊರಲ್ಲಿ, ಆಗ ಅದು ನಾವು ನಿರ್ವಹಿಸಬೇಕು. ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನೇ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸೊ ನೀವು 3rd ಪರ್ಸನ್ ತಗೊಂಡು ಬಂದು ಅಲ್ಲಿಗೆ ಹಾಕಿದ್ದೀರಾ. ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಕರೆಕ್ಟ್ ಆಗಿದೆ ಉತ್ತರ ನಾವು ಇದೇ ಬರುವ ಡಿಸೆಂಬರ್ ಅಲ್ಲಿ ಜಿಲ್ಲಾ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪೊಕ್ಲೋ. ಗೋಣಿಕೊಪ್ಪದ ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ವತಿಯಿಂದ ಕ್ರೀಡೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ನಿರ್ಮಿಸಿರುವ ಆಸ್ಟ್ರೋ ಟರ್ಫ್ ಮೈದಾನಕ್ಕೆ ಫೆಡರಲ್ ಬ್ಯಾಂಕ್ ವತಿಯಿಂದ 1 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಯಿತು. ಫೆಡರಲ್ ಬ್ಯಾಂಕ್ ಬೆಂಗಳೂರು ವಲಯ ಮುಖ್ಯಸ್ಥ ಬಿ ದಿಲೀಪ್ ಅವರು ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಮುಖ್ಯಸ್ಥೆ, ಅಂತಾರಾಷ್ಟ್ರೀಯ ಓಟಗಾರ್ತಿ ಅಶ್ವಿನಿ ನಾಚಪ್ಪ ಹಾಗೂ ಕರಂಬಯ್ಯಾಸ್ ಅಕಾಡೆಮಿಕ್ ಆಫ್ ಲರ್ನಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಮುಖ್ಯಸ್ಥ ಮನೆಯಪಂಡ ದತ್ತಾ ಕರಂಬಯ್ಯ ಅವರಿಗೆ ಮೈದಾನದಲ್ಲಿ ಹಸ್ತಾಂತರ ಮಾಡಿದರು. ಫೆಡರಲ್ ಬ್ಯಾಂಕ್ ಬೆಂಗಳೂರು ವಲಯದ ಮುಖ್ಯಸ್ಥ ಬಿ ದಿಲೀಪ್ ಈ ಸಂದರ್ಭ ಮಾತನಾಡಿ, ಸಾಮಾಜಿಕ ಜವಾಬ್ದಾರಿ ಅರಿತು ಕ್ರೀಡೆಗೆ ಉತ್ತೇಜನ ನೀಡಲು ಆರ್ಥಿಕ ಕೊಡುಗೆ ನೀಡಲಾಗಿದೆ. ಮತ್ತಷ್ಟು ಹಾಕಿ ಕಲಿಗಳು ದೇಶವನ್ನು ಪ್ರತಿನಿಧಿಸುವಂತಾಗಬೇಕು. ಕೇರಳದಿಂದ ಶ್ರೀಜೇಶ್ ದೇಶಕ್ಕಾಗಿ ಆಡಿ ಗಮನ ಸೆಳೆದಿದ್ದಾರೆ. ಕಿರಿಯ ಪ್ರತಿಭೆಗಳು ಮೈದಾನವನ್ನು ಸದುಪಯೋಗಪಡಿಸಿಕೊಂಡು ದೇಶವನ್ನು ಪ್ರತಿನಿಧಿಸುವ ಗುರಿ ಈಡೇರಿಸಬೇಕೆಂದು ಸಲಹೆ ನೀಡಿದರು. It's really a great pleasure to be part of this. Because I came here last year when Dattaji and Ashwini told me this in their 30 acres, what is happening here and all. So this time when I was coming in the car, I never thought that this will be finished and the astroturf will be in place. To be honest, I never thought it will be finished so fast. So they were telling that hardships they have gone through for the last 2 years to make this happen. Of course, Salman is very happy to be associated with the CSR activities. We always want to give into the society, whether it's sports, funding, youngsters to be brought up. And last 2 weeks, we have been there with the Cancer Institute.
Center in Bangalore, where also we have given one to Tirupati also Tata Cancer Institute. Again, Hyderabad we are coming with another one. So the social responsibility we will never forget, and we will be there for the society. Coming to this Sports Foundation, not many things have been done by the couple. I need not elaborate. Thank you so much, Dr. Ashwini. Again, I think in 10 years time, the marathon is coming up. Every year it's being done on an excellent manner. And I hope this time some series of double bank will join from marathon. ಬ್ಯಾಂಕ್ ಸಿಎಸ್ಆರ್ ಮುಖ್ಯಸ್ಥ ಕೆವಿ ಸಜಿ ಮಾತನಾಡಿ, ಹಾಕಿ ಕ್ರೀಡೆಗೆ ಯೋಜನೆ ಮೂಲಕ ಧನ ಸಹಾಯ ನೀಡಿರುವುದು ನಮಗೂ ಖುಷಿ ತಂದಿದೆ ಎಂದರು. ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಮುಖ್ಯಸ್ಥೆ ಅಶ್ವಿನಿ ನಾಚಪ್ಪ ಮಾತನಾಡಿ, ಸ್ಥಳೀಯ ಪ್ರತಿಭೆಗಳನ್ನು ಹೊರತರುವ ಕಾರ್ಯ ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ವತಿಯಿಂದ ನಡೀತಾ ಇದೆ. ಸುಮಾರು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಮೈದಾನದಲ್ಲಿ ಮತ್ತಷ್ಟು ಪ್ರತಿಭೆಗಳು ಹೊರಬರಬೇಕಿದೆ. ನಮ್ಮದೇ ವಿದ್ಯಾರ್ಥಿ ಸಿಬಿ ಪೂವಣ್ಣ ಭಾರತ ತಂಡಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರ ಎಂದರು. ಇವತ್ತು ನಮ್ಮದು ಫಸ್ಟ್ ಮೇಡ್ ಇನ್ ಇಂಡಿಯಾ ಆಸ್ಟ್ರೋಟರ್ಫ್ ನಾವು ಅಫಿಷಿಯಲಿ ನಾವು ಓಪನ್ ಮಾಡಿದ್ದೀವಿ ಇನ್ ದ ಪ್ರೆಸೆನ್ಸ್ ಆಫ್ ಫೆಡರಲ್ ಬ್ಯಾಂಕ್ ಎಕ್ಸಿಕ್ಯೂಟಿವ್. ಯಾರು ಅವರೆಲ್ಲರೂ ಕೊಚ್ಚಿನ್ ಮತ್ತು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಥ್ರೂ ದ CSR ಅವ್ರನ್ನ ಈ ಫೌಂಡೇಶನ್ ಮತ್ತು ಈ ಟರ್ಫ್ಗೆ 1 ಕೋಟಿ ಕೊಟ್ಟಿದ್ದಾರೆ ಆಸ್ ಎ ಡೊನೇಷನ್. ದ ಎಂಟೈರ್ ಪ್ರಾಜೆಕ್ಟ್ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ 5.5 ಕೋಟಿ ಆಗಿದೆ ನಮಗೆ. ಸೊ ಇಟ್ ಈಸ್ ನೈಸ್ ಅವ್ರ ಪಾರ್ಟ್ನರ್ಶಿಪ್ಪಿಂದ ನಾವು ಈ ಟರ್ಫ್ನ ಕೊಡಗು ಡಿಸ್ಟ್ರಿಕ್ಟ್ಗೆ ತರ್ಬೋದಿತ್ತು. ಬಿಕಾಸ್ ನಾಟ್ ಓನ್ಲಿ ಮೇಡ್ ಇನ್ ಇಂಡಿಯಾ ಬಟ್ ಆಲ್ಸೋ ಅ ಪ್ರೋಗ್ರಾಮ್ ದಟ್ ವಿಲ್ ಬೆನಿಫಿಟ್ ನಮ್ಮ ಇಡೀ ಡಿಸ್ಟ್ರಿಕ್ಟ್ಗೆ, ಸ್ಪೆಷಲಿ ಫಾರ್ ಗ್ರಾಸ್ ರೂಟ್ ಸ್ಪೋರ್ಟ್ಸ್. ಯಾಕಂದರೆ ನಮ್ಮ ಫೌಂಡೇಶನ್ ಇರೋದೇ ಗ್ರಾಸ್ ರೂಟ್ ಸ್ಪೋರ್ಟ್ಸ್ಗೆ. ಸೊ ವಿ ವಿಲ್ ಸ್ಟಾರ್ಟ್ ಪ್ಲ್ಯಾನಿಂಗ್ ಔಟ್ ಪ್ರೋಗ್ರಾಮ್ಸ್, ಕ್ಯಾಂಪ್ಸ್, ಇವೆಂಟ್ಸ್ to benefit our children of Kodagu. So I am very happy that ಇವತ್ತು ಅವರೆಲ್ಲರೂ ಇಲ್ಲಿ ಬಂದು ನಮಗೆ ಒಂದು ಒಫಿಷಿಯಲ್ ಆಗಿ 1 ಕೋಟಿ ಕೊಟ್ಟಿದ್ದಾರೆ. ಸೊ ಧನ್ಯವಾದ ಟು ಫೆಡರಲ್ ಬ್ಯಾಂಕ್ ಆ್ಯಂಡ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ನಮ್ಮ ಕೋಚಸ್ ಮತ್ತು ಟೀಮ್ ಮೆಂಬರ್ಸ್ ಅವರೆಲ್ಲರೂ ಬಹಳ ಒಂದು ಕಷ್ಟಪಟ್ಟಿದ್ದಾರೆ ಇದನ್ನ ಫುಲ್ಫಿಲ್ ಮಾಡಲಿಕ್ಕೆ. ಪ್ಲಸ್ ನಮ್ಮ ಟೀಮ್ಸ್ ಚೆನ್ನಾಗಿ ಬಂದಿದೆ. ಫ್ರಮ್ ASF ನಮ್ಮ ಫೌಂಡೇಶನಿಂದ ಆಲ್ರೆಡಿ ಒಂದು 11 ಮಕ್ಕಳು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಮತ್ತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹೋಗಿದ್ದಾರೆ. ದೇ ಬಿನ್ ಅಬ್ಸಾರ್ಬ್ ಇನ್ ಟು ದ ಪ್ರೋಗ್ರಾಮ್. ಮತ್ತು ನಮ್ಮದು ಓನ್ ಪೂರ್ಣ ಅವರು ಕ್ಯಾಲ್ಸಿಂದ ಶುರು ಮಾಡಿದ್ದು. ಅವರೀಗ ಇಂಡಿಯನ್ ಟೀಮಲ್ಲಿದ್ದಾರೆ. ಸೀನಿಯರ್ ಟೀಮ್, ಜೂನಿಯರ್ ಟೀಮಲ್ಲಿದ್ದರು, ಈಗ ಸೀನಿಯರ್ ಟೀಮ್ ಇದ್ದಾರೆ. ಸೊ ವಿಡ್ ಲೈಕ್ ಟು ಸಿ ಮೋರ್ ಚಿಲ್ಡ್ರನ್ ಫ್ರಮ್ ಕೂರ್ಗ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ ಇನ್ ದ ಇಂಡಿಯನ್ ಟೀಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್. ಕಾಲ್ಸ್ ಮುಖ್ಯಸ್ಥ ಮನೆಪಂಡ ದತ್ತಾ ಕರಂಬಯ್ಯ, ಬ್ಯಾಂಕ್ CSR ಉಪಾಧ್ಯಕ್ಷ ಕೆ ಪ್ರವೀಣ್, ವಲಯ ಮುಖ್ಯಸ್ಥ VC ರಾಜೀವ್, ಗೋಣಿಕೊಪ್ಪ ಶಾಖಾ ವ್ಯವಸ್ಥಾಪಕ ಅಮಲ್ ಎ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕನೆಕ್ಟಿಂಗ್ ಕೊಡವಾಸ್ ಸಂಘಟನೆಯ ವತಿಯಿಂದ 6ನೇ ವರ್ಷದ ಪ್ರಯತ್ನವಾಗಿ ನಾಟಿ ಪಣಿ ಕೆಲಸ ಮುತ್ತಾರ್ಮುಡಿಯಲ್ಲಿ ನಡೆಯಿತು. ಕನೆಕ್ಟಿಂಗ್ ಕೊಡವಾಸ್ ಈ ಪ್ರಯತ್ನಕ್ಕೆ ಜಿಲ್ಲೆ ಮತ್ತು ಹೊರ ಜಿಲ್ಲೆಯ ಕೆಲವಾರು ಯುವಕ ಯುವತಿಯರು, ಯುವ ಸಂಘಟನೆಗಳು, ಮಹಿಳಾ ಸಂಘಟನೆಯವರು ಕೈಜೋಡಿಸುವುದರ ಜೊತೆಗೆ ಮುತ್ತಾರ್ಮುಡಿ ಗ್ರಾಮದಲ್ಲಿ ಸುಮಾರು 150ರಿಂದ 200 ಮಂದಿ ಸೇರಿ ಸಡಗರ ಸಂಭ್ರಮದೊಂದಿಗೆ 10 ಎಕರೆಯಷ್ಟು ಗದ್ದೆಯಲ್ಲಿ ನಾಟಿ ಕೆಲಸ ನಿರ್ವಹಿಸಿದ್ದು ವಿಶೇಷವಾಗಿತ್ತು. ಮುತ್ತಾರ್ಮುಡಿಯಲ್ಲಿ ಕೆಂಬಡತಂಡ ಕುಟುಂಬಕ್ಕೆ ಸೇರಿದ ಸುಮಾರು 10 ಎಕರೆಯಷ್ಟು ಗದ್ದೆ ಕಳೆದ ಹಲವು ವರ್ಷಗಳಿಂದ ಪಾಳು ಬಿದ್ದಿತ್ತು. ಇದನ್ನು ಕುಟುಂಬಸ್ಥರ ಒಪ್ಪಿಗೆಯ ಮೂಲಕ ಕನೆಕ್ಟಿಂಗ್ ಕೊಡವಾಸ್ ಸಂಘಟನೆ ಈ ಬಾರಿ ಮರುರೂಪಿತಗೊಳಿಸಿದೆ. ಈ ಹಿಂದೆ 4 ವರ್ಷ ಕಿಗ್ಗಾಲುವಿನ ಪುದಿಯೊಕ್ಕಡ ಕುಟುಂಬದ ಗದ್ದೆ, ಕಳೆದ ವರ್ಷ ಬೊಳ್ಳರಿಮಾಡು ಗ್ರಾಮದಲ್ಲಿ ಸುಮಾರು 38 ಎಕರೆ ಪ್ರದೇಶದಲ್ಲಿ ಭತ್ತದ ಕೃಷಿಗೆ ಪ್ರಾಧಾನ್ಯತೆ ನೀಡಲಾಗಿತ್ತು. ಈ ಬಾರಿ ಮುತ್ತಾರ್ಮುಡಿ ಗ್ರಾಮದಲ್ಲಿ ಈ ಪ್ರಯತ್ನ ನಡೆದಿದ್ದು, ಮುಂದಿನ ವರ್ಷ ಟಿ ಶೆಟ್ಟಿಗೇರಿಯ ಕಟ್ಟೇರ ಕುಟುಂಬಕ್ಕೆ ಸೇರಿದ 30 ಎಕರೆ ಗದ್ದೆಯಿಂದ ಮರುರೂಪಿತಗೊಳಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಗ್ರಾಮೀಣ ಮಟ್ಟದಲ್ಲಿ ಹಲವು ಪ್ರತಿಭೆಗಳಿವೆ. ಇವರನ್ನ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ಪ್ರತಿನಿಧಿಸುವಂತಹ ಸ್ಪರ್ಧಿಗಳನ್ನಾಗಿ ತಯಾರು ಮಾಡುವಂತಹ ಜವಾಬ್ದಾರಿ ಸಂಘ ಸಂಸ್ಥೆಗಳ ಮೇಲಿದೆ ಎಂದು ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊಂದಣ್ಣ ಹೇಳಿದ್ದಾರೆ. ನಾಪಕ್ಲುವಿನ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಸಮಸ್ತ ಹಿಂದೂ ಬಾಂಧವರಿಗೆ ಭಾನುವಾರ ಸಮೀಪದ ಹಳೆ ತಾಲೂಕಿನ GMP ಶಾಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆ ಕ್ರೀಡೆಗೆ ಹೆಸರುವಾಸಿಯಾಗಿದೆ. ಎಲ್ಲ ಸಮಾಜದವರಿಂದ, ಜನಾಂಗದವರಿಂದ ಒಗ್ಗೂಡಿಸುವ ಶಕ್ತಿ ಕ್ರೀಡೆಗಿದೆ. ದೇಶಕ್ಕೆ ದೊಡ್ಡ ಕೊಡುಗೆಯಿಂದ ಜಿಲ್ಲೆಯ ಕ್ರೀಡಾಪಟುಗಳು ನೀಡಿದ್ದಾರೆ ಎಂದರು.
ಮಹಾವಿದ್ಯಾಲಯದ ಕಾನೂನು ಕಾಲೇಜಿನಲ್ಲಿ 1997ರಲ್ಲಿ ಪದವಿ ಇವರು ಪಡೆದಿರುತ್ತಾರೆ. ಕರ್ನಾಟಕದ ಹೆಚ್ಚುವರಿ ಅಡ್ವೊಕೇಟ್ ಆಗಿ ಕೆಲಸ ಮಾಡಿರುತ್ತಾರೆ. ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿಯೂ ಇವರು ಸರ್ಕಾರಕ್ಕೆ ಕೆಲಸ. ಕೊಡಗು ಅಂತ ಹೇಳಿದ್ರೆ ಕ್ರೀಡೆ, ಇದರಲ್ಲಿ ಎಲ್ಲ ಸಮಾಜದ, ಎಲ್ಲ ವರ್ಗದ, ಎಲ್ಲ ಧರ್ಮದ ಜನ ಸೇರೋದು ಕ್ರೀಡೆ ಎಂದರೆ. ಅದರಿಂದಲೇ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಿಂದ ಕೊಟ್ಟಿರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಎಲ್ಲ ಕ್ರೀಡೆಯಲ್ಲಿ ಕೂಡ ಆಗಬೇಕು. ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಈ ಪ್ರತಿಭೆಯನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸುವಂಥ ಸ್ಪರ್ಧಿಗಳಾಗಿ ನಾವು ಕಾಣಬೇಕಾಗಿದೆ. ಅವಕಾಶ ದೊರಕುತ್ತದೆ. ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಶ್ರಮ ವಹಿಸಿ ಕಾರ್ಯಕ್ರಮಗಳನ್ನು, ಕ್ರೀಡಾಕೂಟವನ್ನು, ಪಂದ್ಯಾವಳಿಗಳನ್ನು ನಡೆಸುತ್ತಾರೆ. ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಏಕೆ ಮಾತನಾಡಿ, ಶಾಸಕರು ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮಗಳಿಗೆ ಸಹಕಾರ ನೀಡ್ತಾ ಇದ್ದಾರೆ ಎಂದರು. ಯುವಕರು 3ನೇ 17ನೇ ತಾರೀಕು ಸರ್ ಮಾಡಿರೋದು. ಆದ್ರೂ ಇವತ್ತು ಮಳೆ ಇರಲಿ, ಚಳಿ ಇರಲಿ, ಇವತ್ತೇ ಮಾಡಬೇಕು. ನಿಮ್ಮ ಶಾಸಕರು ಬಂದೇ ಬರಬೇಕು. ನೀವು ಬಂದಿದ್ದೀರಾ, ನೀವು ಕಣ್ಣಾರೆ ಕಂಡಿದ್ದೀರಾ. ಇನ್ನು ಇದಕ್ಕಿಂತ ದುಪ್ಪಟವಾಗಿ ಜನಗಳು ಬರುತ್ತಾರೆ. ಇನ್ನು ಮುಂದಕ್ಕೂ ಇವರು ಮಾಡುವಂತಹ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ, ಅದೇ ರೀತಿ ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ಬೇಬಾ ಮಾತನಾಡಿ, ಆಧುನಿಕ ಭರಾಟೆಯಲ್ಲಿ ತಂತ್ರಜ್ಞಾನ ಯುಗದಲ್ಲಿ ಎಲ್ಲವನ್ನ ಕಳೆದುಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಜಿಲ್ಲೆಯ ಕ್ರೀಡಾಕೂಟಗಳು ಎಲ್ಲರನ್ನ ಒಗ್ಗೂಡಿಸುವ ಕಾರ್ಯಕ್ರಮವಾಗಿದೆ ಎಂದರು. ಯುವಕರು ಅಂದ್ರೆ ಈ ತಪ್ಪು ದಾರಿ ಹೋಗುವನ್ನು, ಸ್ವಲ್ಪ ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಈ ಕ್ರೀಡೆ ಮತ್ತು ಯೋಗ ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಮೈಗೂಡಿಸಿಕೊಂಡು ಒಳ್ಳೆಯ ನಮ್ಮ ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರವಂತರಾದ ಜನರ ಮುಂದೆ ಕ್ರೀಡೆಗಳನ್ನು ನಾವು ಸರಿ ಮಾಡಬೇಕು. ದಾಪಕ್ಲು ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಅನಿಲ್ ಕೆಕೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಪೊನ್ನು ಮುತ್ತಪ್ಪ ದೇವಾಲಯದ ಅಧ್ಯಕ್ಷ ಎಕೆ ಚಂದ್ರ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಕರ್ನಾಟಕ ರಾಜ್ಯ ಔಷಧಿ ಮಾರಾಟಗಾರರ ಸಂಘದ ವತಿಯಿಂದ ನೀಡಲಾಗುವ ಕರ್ನಾಟಕ ಕೆಮಿಸ್ಟ್ ರತ್ನ ಪ್ರಶಸ್ತಿಯಿಂದ ಸೋಮವಾರಪೇಟೆಯ ಮರ್ವಿನ್ ಫೆರ್ನಾಂಡಿಸ್ ಅವರಿಗೆ ಪ್ರದಾನ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ನಡೆದ ಕರ್ನಾಟಕ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘದ ಸರ್ವ ಸದಸ್ಯರ 67ನೇ ವಾರ್ಷಿಕ ಮಹಾಸಭೆಯಲ್ಲಿ ಸೋಮವಾರಪೇಟೆಯ ಮೆಡಿಕಲ್ ಎಂಪೋರಿಯಂನ ಮಾಲೀಕ ಮರ್ವಿನ್ ಫೆರ್ನಾಂಡಿಸ್ ಅವರಿಗೆ ಕರ್ನಾಟಕ ಕೆಮಿಸ್ಟ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮೆರ್ವಿನ್ ಫೆರ್ನಾಂಡಿಸ್ 40 ವರ್ಷಗಳಿಂದ ಸೋಮವಾರಪೇಟೆಯಲ್ಲಿ ಆರೋಗ್ಯ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಕೊಡಗು ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ವತಿಯಿಂದ ಮಡಿಕೇರಿಯಲ್ಲಿ ಸೆಪ್ಟೆಂಬರ್ 5ರಿಂದ 7ರವರೆಗೆ ಜಿಲ್ಲಾ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ ನಡೆಯಲಿದೆ ಎಂದು ಅಸೋಸಿಯೇಷನ್ದ ಗೌರವಾಧ್ಯಕ್ಷ ಮೊಹಮ್ಮದ್ ಆಸಿಫ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ 3 ದಿನಗಳ ಕಾಲ ಪಂದ್ಯಾವಳಿ ನಡೆಯಲಿದ್ದು ಸೆಪ್ಟೆಂಬರ್ 5ರಂದು ಬೆಳಗ್ಗೆ 9 ಗಂಟೆಗೆ ಪಂದ್ಯಾವಳಿಗೆ ಚಾಲನೆ ದೊರೆಯಲಿದೆ ಎಂದರು. 13 ವರ್ಷದ ಬಾಲಕ ಬಾಲಕಿಯರಿಗೆ ಹಾಗೂ 17 ವರ್ಷದ ಯುವಕ ಯುವತಿಯರಿಗೆ ಪಂದ್ಯಾವಳಿಗಳು ನಡೆಯಲಿದ್ದು 17 ವರ್ಷ ಮೇಲ್ಪಟ್ಟವರ ಮುಕ್ತ ಮತ್ತು 50 ವರ್ಷದ ಮೇಲಿಂದ ವೆಟರನ್ ವಿಭಾಗದಲ್ಲಿ ಸ್ಪರ್ಧಿಸಲು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಇದಕ್ಕೆ ಸುಮಾರು ಇವೆಂಟ್ಸ್ ಇದೆ. ಮೆನ್ಸ್ ಸಿಂಗಲ್ಸ್, ಮೆನ್ಸ್ ಡಬಲ್ಸ್, ವೆಟರನ್ಸ್ ಓಪನ್, ವುಮೆನ್ಸ್ ಡಬಲ್ಸ್ ಓಪನ್ ಮತ್ತು ಸಬ್ ಜೂನಿಯರ್ಸ್ ಅವರು 13 ವರ್ಷದ ಒಳಪಟ್ಟವರು ಇರಬೇಕು ಮತ್ತು ಜೂನಿಯರ್ಸ್ 17 ವರ್ಷದ ಒಳಪಟ್ಟವರು ಇರಬೇಕಾಗಿದೆ. ಇದು ಬೆಳಗ್ಗೆ ಜಾವ 9 ಗಂಟೆಗೆ ಪ್ರಾರಂಭ ಆಗುತ್ತದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಟಗಾರರು ಮತ್ತು ಪೋಷಕರು ಮತ್ತು ಫಿಸಿಕಲ್ ಡೈರೆಕ್ಟರ್ಸ್ಗಳು ತಾವೆಲ್ಲರೂ ಆಗಮಿಸಬೇಕಾಗಿ. ಗೋಷ್ಠಿಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಪ್ರವೀಣ್ ಶೇಟ್, ಖಜಾಂಚಿ ಹರಿಶಂಕರ್, ನಿರ್ದೇಶಕ ಪೃಥ್ವಿ ಪಾಲ್ಗೊಂಡಿದ್ದರು.